ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನ. ನಾನು ಸೋಮಣ್ಣ ಮಾಚಿಮಾಡ. ಇವತ್ತು ನನ್ನ ಜೊತೆಗೆ ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ಸಂಗೀತ ನಿರ್ದೇಶಕ, ಹಾಡುಗಾರ ರಘು ದೀಕ್ಷಿತ್ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ರಘು ದೀಕ್ಷಿತ್ ಅವರೇ. ಕಾರ್ಯಕ್ರಮ ನನ್ನ ಫ್ಯೂಚರ್ ಈಗಲೇ ನೀವೇ ಬರೆದ್ಬಿಟ್ಟಿದ್ರಿ, ನಟ ನಿರ್ದೇಶಕ ಅಂದ್ಬಿಟ್ರಿ. ಅದು ನೆಕ್ಸ್ಟ್ ಇಯರ್ ನೋಡೋಣ. ಆಗಲಿ, ಅಂದ್ಕೊಂಡಾಗೆ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಶೋನಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮ ಸನಿಹಕ್ಕೆ ಸಿಕ್ಕಿದ್ರಿ ಇವತ್ತು. ನೀವು ಕರೆದಾಗ ಬರದೇ ಇರೋಕ್ಕಾಗತ್ತೆ. ಡೆಫಿನೆಟ್ಲಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ಯೂಶುವಲಿ ಸಿನಿಮಾ ಅಂತಂದಾಗ ಒಬ್ಬ ಡೈರೆಕ್ಟರಿಗೆ ಅಥವಾ ಪ್ರೊಡ್ಯೂಸರಿಗೆ ಅಥವಾ ಒಬ್ಬ ಹೀರೋ ಅಥವಾ ಹೀರೋಯಿನ್ಗೆ ಒಂದು ರೀತಿ ಎಕ್ಸೈಟ್ಮೆಂಟ್ ಇರುತ್ತೆ, ಜೊತೆಗೆ ಒಂದಷ್ಟು ಟೆನ್ಷನ್ಸ್ ಕೂಡ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಿನ್ನ ಸನಿಹಕ್ಕೆ ಸಿನಿಮಾ ಏನು ಈಗಾಗಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಹಾಡಿನ ಮೂಲಕ, ನಿಮ್ಮ ಮ್ಯೂಸಿಕ್ ಮೂಲಕ. ಸೊ ನೀವೆಷ್ಟು ಎಕ್ಸೈಟ್ ಆಗಿದ್ರಿ, ಎಷ್ಟು ಟೆನ್ಷನ್ಸ್ ಇದೆ ನಿಮಗೆ? ನಾನು ಪ್ರತಿಯೊಂದು ಸಿನಿಮಾನಲ್ಲೂ ಎಕ್ಸೈಟ್ ಆಗಿರ್ತೀನಿ. ಸೈಕೋಯಿಂದ ಹಿಡಿದು ಇಫ್ ಯು ಹ್ಯಾವ್ ಸೀನ್ ಪ್ರತಿಯೊಂದು ಫಿಲ್ಮ್ಗೂ ಮ್ಯೂಸಿಕ್ ಹ್ಯಾಸ್ ಬಿನ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೈಕೋ ಆಯಿತು, ಜಸ್ಟ್ ಮಾತಲ್ಲಿ ಆಗಲಿ, ಹ್ಯಾಪಿ ನ್ಯೂ ಇಯರ್ ಆಗಲಿ, ಲವ್ ಮಾಕ್ಟೇಲ್ ಆಗಲಿ, ಈಗ ನಿನ್ನ ಸನಿಹಕ್ಕೆ, ಎಲ್ಲ ಸಿನಿಮಾಕ್ಕೂ ಒಂದು ಡೈರೆಕ್ಟರ್ ಗುರುಪ್ರಸಾದ್ ಅವ್ರ ಸತಿ ಆ ಆಡಿಯೋ ಲಾಂಚ್ನಲ್ಲಿ, ಸೈಕೋ ಆಡಿಯೋ ಲಾಂಚಲ್ಲಿ ಹೇಳಿದ್ರು, ಮಗು ಹುಟ್ಟಿದಾಗ ಅದು ಅಳುತ್ತಲ್ಲ, ಆ ಅಳ ಸೌಂಡು ಯಾವ ರೀತಿಲಿ ಅಳ್ತಿದೆ ಅಂತ ನೋಡಿಕೊಂಡು ಹಿರಿಯರು ಹೇಳ್ತಿದ್ದಾರೆ ಅಂತ, ಈ ಮಗು ಹಿಂಗಾಗತ್ತೆ ಅಂತ. ಹಾಗೆ ಮ್ಯೂಸಿಕ್ ಕೂಡ ಒಂದು ಫಿಲಮ್ಗೆ ಅಂತ ಹೇಳೋರು. ಸೊ ಆ ರೀತಿ ಇವತ್ತಿಗೂ ಅವರು ಹೇಳಿದ ಮಾತು ಜ್ಞಾಪಕ ನನಗೆ. ಸೊ ಐ ಫೀಲ್ ಮ್ಯೂಸಿಕ್ ಈಸ್ ದ ಫಸ್ಟ್ ಬಿಸ್ನೆಸ್ ಕಾರ್ಡ್ ಒಂದು ಸಿನಿಮಾಗೆ. ಒಂದು ಕಾಲಿಂಗ್ ಕಾರ್ಡ್ ಅಂದರೆ ಮ್ಯೂಸಿಕ್ಕೇ. ಅಂದರೆ ಜನರಿಗೆ ಒಂದು ಸಿನಿಮಾ ಬಗ್ಗೆ ತಿಳಿಯೋದು ಪೋಸ್ಟರ್ ಬಿಟ್ಟರೆ ನೆಕ್ಸ್ಟು ರಿಯಲ್ ಪ್ರಾಡಕ್ಟ್ ಅನ್ನೋದು ಬರೋದು ಮ್ಯೂಸಿಕ್ಕಿಂದ. ಸೊ ಹಾಗಾಗಿ ಮ್ಯೂಸಿಕ್ ಚೆನ್ನಾಗಿತ್ತು ಅಂತಂದರೆ ಒಂದು ಒಳ್ಳೆ ಅಭಿಪ್ರಾಯ ಸಿನಿಮಾಗೆ, ಒಂದು ಒಳ್ಳೆ ಟಾಕ್ ಶುರು ಆಗುತ್ತೆ, ಒಂದು ಒಳ್ಳೆ ಬಜ್ ಶುರು ಆಗುತ್ತೆ. ಸೊ ಐ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ. ಒಂದು ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಿ ಸಿನಿಮಾನ ಹೇಗೆ ಎನ್ಹ್ಯಾನ್ಸ್ ಮಾಡೋದಿರುತ್ತೋ ಹಾಗೆ ಅದರ ಒಂದು ಪಬ್ಲಿಸಿಟಿ, ಒಂದು ಪ್ರಮೋಷನಲ್ ಆ್ಯಕ್ಟಿವಿಟಿ ಏನಿದೆಯೋ ಅದಕ್ಕೂ ಕೂಡ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ರೋಲ್. ಸೊ ಆ ಜವಾಬ್ದಾರಿನ ನಿಭಾಯಿಸಬೇಕು ಅನ್ನೋ ಒಂದು ತುಂಬ ದೊಡ್ಡ ಹಂಬಲ. ಸೊ ಹಾಗೆ ನಿನ್ನ ಸನಿಹಕ್ಕೆ ಇವಾಗ ಬಂದು ಫೈನಲಿ ರಿಲೀಸ್ಗೆ ಅಕ್ಟೋಬರ್ 8ಕ್ಕೆ ಬರ್ತಾ ಇದೆ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಬಿಕಾಸ್ ಟ್ರೂಲಿ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ತುಂಬಾ ಒಂದು ನಗ್ನಗ್ತಾನೆ ಒಂದು ಒಳ್ಳೆ ವಿಷಯನ ಹೇಳಿ ಮನೆಗೆ ಎಲ್ಲರನ್ನೂ ಒಂದು ನಗು ಮುಖ ಇಟ್ಕೊಂಡು ಮನೆಗೆ ಕಳಿಸೋ ಒಂದು ವೆರಿ ವೆಲ್ ಪ್ಯಾಕೇಜ್ ಕಮರ್ಷಿಯಲ್ ಎಂಟರ್ಟೈನರ್ ಕೂಡ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ. ಸೊ ಐ ಆಮ್ ಬಹಳನೇ ಪುಣ್ಯವಂತ ಈ ಥರ ಒಂದು ಸಿನಿಮಾಗೆ ನನ್ನ ಹೆಸರು ಒಂದು ಅಸೋಸಿಯೇಟ್ ಆಗಿರೋದು. ಯಾವ ಕಾರಣಕ್ಕಾಗಿ ಪುಣ್ಯವಂತರ ಒಂದು ಪದ ಯೂಸ್ ಮಾಡಿ? ಅಂದರೆ ಈಗ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಾಂಗ್ ಮಾಡಿದ ತಕ್ಷಣ, ಒಂದು ಕಂಪೋಸ್ ಮಾಡಿದ ತಕ್ಷಣ ಒಂದು ವಿಜುವಲ್ಸ್ ಹಿಂಗೆ ಬರಬೇಕು, ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಈ ಥರ ಒಂದು ಈಗೇನೋ ಒಂದು ಹೊಸದು ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಎಲ್ಲದಕ್ಕೂ. ಪ್ರತಿ ಸತಿ ಮಾಡಿದ್ದ ಟೆಂಪ್ಲೇಟನ್ನು ಬಿಟ್ಟು ಏನಾದ್ರು ಹೊರತಾಗಿ ನನ್ನನ್ನು ನಿಂಗೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಚೆ ತಳ್ಳಿ ಒಂದು ಹೊಸ ಕಲಿಕೆಯಿಂದ ಒಂದು ಹೊಸ ನಾನು ಒಬ್ಬ ಸಂಗೀತಗಾರನಾಗಿ ಬೆಳೆಯುವಂಥ ಒಂದು ಅವಕಾಶ ಸಿಗೋಂಥ ಪ್ರಾಜೆಕ್ಟ್ಗಳು ತುಂಬ ರೇರ್. ಬಟ್ ನಾನು ತುಂಬ ಅದೃಷ್ಟವಂತ ಆ ರೀತಿಯಲ್ಲಿ. ಪ್ರತಿಯೊಂದು ಸಿನಿಮಾನಲ್ಲೂ ಏನೋ ಒಂದು ಕಲಿಯೋಕ್ಕೆ ಹೋಗಿ ಒಂದು ಹೊಸದಾಗಿ ಏನಾದ್ರು ಮಾಡಬೇಕು ಅನ್ನೋ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರೋಂಥ ಪ್ರತಿಯೊಬ್ಬ ಡೈರೆಕ್ಟರ್ಗೂ ನಾನು ಚಿರಋಣಿ ಆ ರೀತಿಯಲ್ಲಿ. ಸೊ ಈ ಸಿನಿಮಾನಲ್ಲೂ ಹಾಗೇ ತುಂಬ ಕಲಿಯೋದು ಸಿಕ್ತು. ಯಾವತ್ತೂ ಮಾಡಿಲ್ದಿರೋ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ಇದರಲ್ಲಿ. ಫಾರ್ ಎಕ್ಸಾಂಪಲ್ ಪ್ರಯೋಗಗಳು ಅಂತ ಹೇಳೋಕ್ಕಾಗಲ್ಲ, ಅದು ಹೇಗೆ ಅದ್ರ ಆಕ್ಸಿಡೆಂಟಲ್ ಡಿಸ್ಕವರಿ ಅಂತಾರಲ್ಲ ಹಾಗೆ. ಸೊ ಫಾರ್ ಎಕ್ಸಾಂಪಲ್ 2 ಸಾಂಗಲ್ಲಿ ರ್ಯಾಪ್ ಬರುತ್ತೆ ಸೆಕ್ಷನ್ನು. ಸೊ ಸ್ಕ್ರ್ಯಾಚ್ಗೋಸ್ಕರ ನಾನು ಹಾಡಿದ್ದೆ ಅದನ್ನು. ವಾಸುಕಿಯವರೇ ಅಚ್ಚ ಕನ್ನಡದಲ್ಲಿ ರ್ಯಾಪ್ ತುಂಬ ಕಡಿಮೆ ನಾವು ನೋಡೋದ್ರಲ್ಲಿ. ರ್ಯಾಪ್ ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡಿರ್ತಾರೆ. ಅಂಥದ್ರಲ್ಲಿ ಅಚ್ಚ ಕನ್ನಡದಲ್ಲಿ ತುಂಬ ಸೊಗಸಾದ ಕಾವ್ಯಾತ್ಮಕ ಕನ್ನಡದಲ್ಲಿ ಒಂದು ರ್ಯಾಪ್ ಮಾಡೋದಿದೆಯಲ್ಲ, ಅದು ಯಾವತ್ತೂ ಕಂಡಿರೋದು ತುಂಬ ಕಮ್ಮಿ ನಾವು. ಸೊ ವಾಸುಕಿ ಬರೆದಾಗ ಅದನ್ನು ಸ್ಕ್ರ್ಯಾಚ್ ರೀತಿಯಲ್ಲಿ ಸುಮ್ಮನೆ ಹೇಗೆ ಕೇಳಿಸ್ಬೋದು ಅನ್ನೋ ರೀತಿಯಲ್ಲಿ ಹಾಡಿದ್ದೆ. ಅದು ನನಗೆ ಇಷ್ಟ ಆಗೋಯ್ತು. ನನಗೆ ಇದು ಮಾಡೋಕ್ಕೆ ಬರುತ್ತೆ ಅನ್ನೋದೊಂದು ಡಿಸ್ಕವರಿ ಆಯಿತು. ಸೊ ಆಮೇಲೆ ಸೂರಜ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ಅಕ್ಷಯ್ ಅವ್ರಿಗೆ ಕೇಳಿಸಿದಾಗ ಎಲ್ಲರಿಗೂ ಅದು ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ಹಾಗೆ ಕೊನೆಗೆ ನಾವೊಂದು ರ್ಯಾಪ್ ಮಾಡೋಂಗೆ ಈ ಫಿಲಮ್ನಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟೇ, ಇಟ್ ವಾಸ್ ಬ್ಯೂಟಿಫುಲ್. ಫೈಟ್ ಸೀಕ್ವೆನ್ಸ್ ಇರುವಾಗಲೂ ಹೊಸ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡೋದಾಗಲಿ, ಆಮೇಲೆ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ವಿಷನ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಸೂರಜ್ ಅವರ ಸೂಕ್ಷ್ಮತೆ ಒಂದು ಫೈಟ್ ಸೀನಲ್ಲಿ ಮ್ಯೂಸಿಕ್ ಮಾಡೋವಾಗ ಕೂತ್ಕೊಂಡು ಅವರ ಹಿಂಗೆ ಬೇಕು ಮಗ ಅಂತ ಕೂತ್ಕೊಂಡು ಕೆಲಸ ಮಾಡಿದ್ರಲ್ಲ, ಆವಾಗ ಅರಿವಾಯಿತು ಈ ಮನುಷ್ಯ
ನೋಡಿದಾಗ ಹೀರೋ ಅಂತಂತೀವಿ. ಬಟ್ ಅವನ ಹಿಂದೆ ಒಂದು ಸಿನಿಮಾದ ಒಂದು ಕಲಿಕೆ ಆಗಲಿ, ಸಿನಿಮಾದ ಒಂದು ಹುಚ್ಚಾಗಲಿ, ಪ್ಯಾಷನ್ ಅಂದರೆ ನಾನು ಸೂರಜ್ ಅವ್ರಿಗೆ ಈಗ ಸೂರಜ್ ಜೊತೆ ಒಂದು ಆಲ್ಮೋಸ್ಟ್ ಈ ಸಿನಿಮಾ ಶುರು ಆಗಿ 1.5 ವರ್ಷ 2 ವರ್ಷ ಆಗ್ತಾ ಬಂತು. ಇದುವರೆಗೆ ನಾನು ಸೂರಜ್ ಕೂತ್ಕೊಂಡು ಮಾತಾಡಿದಾಗ ಸಿನಿಮಾ ಬಿಟ್ಟು ಬೇರೆ ಏನೂ ವಿಷಯ ಮಾತಾಡೇ ಇಲ್ಲ. ದೇರ್ ಹ್ಯಾಸ್ ನೆವರ್ ಬೀನ್ ಎನ್ ಅದರ್ ಕಾನ್ವರ್ಸೇಷನ್. So much so I can call him boring. So ಅಂಥ ಡೈರೆಕ್ಟರ್ ಕೂತ್ಕೊಂಡು ಕೆಲಸ ಮಾಡಿದಾಗ ಫಾರ್ ಅ ಮ್ಯೂಸಿಕ್ ಡೈರೆಕ್ಟರ್ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಏನೋ ಒಂದು ಹೊಸದು ಮಾಡಬೇಕು, ವಿಲ್ ಗೋ ಔಟ್ ಆಫ್ ದ ವೇ, ನಂಬರ್ ಆಫ್ ಅವರ್ಸ್ ಆಗಲಿ, ದಿನಗಳಾಗಲಿ. ಆಮೇಲೆ ನನ್ನ ಟೀಮ್ ಕೂಡ ಇಟ್ ವಾಸ್ ಈಕ್ವಲಿ ಸಪೋರ್ಟಿವ್. ಸೊ ಆ ರೀತಿನಲ್ಲಿ ನಾನು ತುಂಬ ಪುಣ್ಯವಂತ. ಯಾವುದೇ ರೀಲ್ಸ್ ನೋಡಲಿ, ನಿನ್ನ ಸನಿಹಕ್ಕೆ ಸಿನಿಮಾದ ಹಾಡುಗಳದ್ದು ರೀಲ್ಸ್ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಸ್ಟೇಟಸ್ ನೋಡಲಿ, ಸೊ ಅದೆಷ್ಟು ಖುಷಿ ಅನಿಸುತ್ತೆ? ಅಬ್ಸಲ್ಯೂಟ್ಲಿ ಎವ್ರಿ ಒನ್. ನೀವೇ ಒಂದು ಇಂಟರ್ವ್ಯೂ ಮಾಡಿ ಯಾರಿಗಾರು, ಆ ಇಂಟರ್ವ್ಯೂಗೆ ಒಂದು ಏನಾದ್ರು ಒಂದು ಪ್ರಶಂಸೆ ಬರಲಿ, ನಿಮಗೊಂದು ಖುಷಿ ಆಗುತ್ತೆ. ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನಾದ್ರು ಇರುತ್ತೋ, ಇದು ಮಾಡಿದ್ದು ಸಾರ್ಥಕ ಆಯಿತು, ಇದು ಮಾಡಿದ್ದು ರೀಚ್ ಆಗ್ತಾ ಇದೆ, ಆಮೇಲೆ ಇನ್ನೂ ನನ್ನಲ್ಲಿ ತುಂಬ ಇದೆ ವಿಷಯಗಳು ಅನ್ನೋದು ನನಗೆ ಒಂದು ಇಟ್ಸ್ ವೆರಿ ಈಸಿ ಫಾರ್ ಅನ್ ಆರ್ಟಿಸ್ಟ್ ಟು ಫೀಲ್ ಟಯರ್ಡ್, ಜೇಡೆಡ್. ಆಮೇಲೆ ಸ್ವರ್ಗೋಗೋದು ಒಂದು ಏನಂತಾರೆ ಅದಕ್ಕೆ, ಮನಸ್ಸು ಜಡ ಆಗೋದು ತುಂಬ ಈಸಿ, ಜಡ ಹಿಡಿಯೋದು ತುಂಬ ಈಸಿ. ಅದೇ ಕೆಲಸಗಳನ್ನು ಮಾಡ್ತಾ 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 ಒಬ್ಬ ಆರ್ಟಿಸ್ಟ್ಗೆ ಬಟ್ ಏನಾದ್ರು ಒಂದು ಹೊಸದು ಮಾಡ್ತಾ ಇದ್ದಾಗ, ಅದಕ್ಕೆ ಒಂದು ಅಪ್ರಿಸಿಯೇಷನ್ ಸಿಕ್ಕಿದಾಗ ಆ ಜಡ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಒಂದು ಇನ್ನೊಂದು ಹುರುಪು ಬರುತ್ತೆ, ಒಂದು ಮೋರ್ ಎಂಥೂಸಿಯಾಸಮ್ ಬರುತ್ತೆ, ಮೋರ್ ಇನ್ಸ್ಪಿರೇಷನ್ ಬರುತ್ತೆ, ಇನ್ನೊಂದು ಕೆಲಸ ಮಾಡಬೇಕು ಅಂತ ಒಂದು ಎನರ್ಜಿ ಬೂಸ್ಟ್ ಥರ ಆಗುತ್ತೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ದ ಫ್ಯಾನ್ಸ್. ಎವ್ರಿ ಡೇ ಎದ್ದಾಗ ಬೆಳಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ಯಾಗ್ ಮಾಡಿರೋರು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ, ಎಲ್ಲರೂ ಪೋಸ್ಟ್ ಮಾಡಿದ್ದನ್ನು ರೀಪೋಸ್ಟ್ ಮಾಡ್ತೀನಿ. ಎಲ್ಲರೂ ಹೇಳೋದು ಅದೇನೆ, ನೀವು ಒಬ್ಬರೇ ರಿಪ್ಲೈ ಮಾಡೋದು. ನಾವು ಎಷ್ಟೊಂದು ಜನಕ್ಕೆ ಮೆಸೇಜ್ ಕಳಿಸಿದ್ರು, ಯಾರು ನೋಡೋದು ಇಲ್ಲ ಅಥವಾ ರಿಪ್ಲೈನೂ ಮಾಡಲ್ಲ ಅಂತ. ಬಟ್ ಐ ಹ್ಯಾವ್ ಲರ್ನ್ಡ್ ದ್ಯಾಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ನಮ್ಮನ್ನು ಯಾರು ಬೆಳೆಸ್ತಿದ್ದಾರೋ ಅವ್ರ ಕಡೆಗೆ ನಾವು ಕೃತಜ್ಞತೆಯಿಂದ ನಾವು ವಾಪಸ್ ಅವರ ಪ್ರೀತಿನ ನಾವು ಅವ್ರಿಗೂ ರೆಸಿಪ್ರಿಕೇಟ್ ಮಾಡಲಿಲ್ಲ ಅಂದರೆ ಒಬ್ಬ ಮನುಷ್ಯ ಬೀಳೋದು ತುಂಬ ಈಸಿ. ಅದು ನೋಡಿದ್ದೀನಿ ನಾನು. ಹೇಳ್ತಾರೆ, ಅನುಭವಿಸಿದ್ರಿಂದನೂ ಒಂದು ಕೃತಜ್ಞತೆ ಕೊಡೋದು ದಿನ. ಒಂದು ಚಿಕ್ಕ ಊಟ ಇರ್ಬೋದು. ಇವಾಗ ಒಂದು ರೆಸ್ಟೋರೆಂಟಿಗೆ ಬಂದ ತಕ್ಷಣ ಅಲ್ಲಿ ಓನರ್ ಒಬ್ಬರು ಈ ಸೂಪ್ ಟ್ರೈ ಮಾಡಿ ಅಂತ ಕೊಟ್ಟರು ನಮಗೂ ನಿಮಗೂ. ಇಟ್ಸ್ ವೆರಿ ನೈಸ್ ದಟ್ ಪೀಪಲ್ ಲವ್ ಮೀ ಸೋ ಮಚ್. ಆ ಪ್ರೀತಿ ತುಂಬ ಕಮ್ಮಿ ಜನಕ್ಕೆ ಸಿಗೋದು. ಆ ಯೋಗ ನನಗೆ ಸಿಕ್ಕಿರೋದು ಪುಣ್ಯ. ಅದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಗ್ರೇಟ್ಫುಲ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಫ್ಯಾನ್ಸ್ ಹೂ ಮೇಕ್ ರೀಲ್ಸ್, ಪೋಸ್ಟ್. ಆಮೇಲೆ ಕವರ್ ವರ್ಷನ್ಸು, ನೀ ಪರಿಚಯ ಅನ್ನೋ ಹಾಡಿಗೆ ಈಗ 500ಕ್ಕೂ ಹೆಚ್ಚು ಕವರ್ಸ್ ಬಂದಿದೆ. ಬರೀ ಸಿಂಗಿಂಗ್ ಕವರ್ಸ್ ಅಲ್ಲ, ಇನ್ಸ್ಟ್ರೂಮೆಂಟಲ್ ಕವರ್ಸ್ ಕೂಡ ಸುಮಾರು ಜನ ಮಾಡ್ತಾರೆ. ವೀಣೆ ಆಗಲಿ, ಫ್ಲೂಟ್ ಆಗಲಿ, ಗಿಟಾರಲ್ಲಾಗಲಿ. ಸೊ ಫೀಲ್ಸ್ ಸೋ ಗುಡ್. ಏನು ಮೋಡಿ ಮಾಡ್ತೀರಿ ಪ್ರತಿಯೊಂದು ಹಾಡಲ್ಲೂ ಕೂಡ. ನಾನು ಕೂಡ ನಿಮ್ಮನ್ನು ಸಣ್ಣ ವಯಸ್ಸಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಒಂದು ನಶೆ, ಮ್ಯೂಸಿಕ್ ಲವರ್ಸ್ಗಳಿಗೆ ನಿಮ್ಮ ಪ್ರತಿ ಹಾಡುಗಳಿಗೂ ಒಂದು ರೀತಿ ಕಿಕ್ ಅಂತಾರಲ್ಲ ನಾವು, ಸೊ ಆ ಥರ ಇರುತ್ತೆ. ಏನು ಮೋಡಿ ಹೇಗೆ ಮಾಡ್ತೀರಿ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅಂದರೆ ಒಂದು ಅತಿಶಯ ಅಂತ ಅನ್ಕೋಬೇಡಿ, ಬಟ್ ಇಟ್ ಈಸ್ ಮೈ ಪ್ರಿನ್ಸಿಪಲ್ ದಟ್ ಎವ್ರಿ ಆರ್ಟಿಸ್ಟ್ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಸೊಸೈಟಿ. ಕೆಟ್ಟ ಆರ್ಟ್ ಅನ್ನೋದನ್ನು ಮಾಡಿ ಆಚೆ ಹಾಕ್ತೀವಲ್ಲ, ಅದು ಬಹಳ ಕೆಟ್ಟ ಕೆಲಸ. ಅದು ಕಳ್ತನ ಮಾಡು, ಇನ್ನೊಬ್ಬನ ಸಾಯಿಸು, ಮರ್ಡರ್ ಮಾಡಿ, ಏನು ಬೇಕಾದ್ರೂ ಮಾಡು. ಅದಕ್ಕಿಂತಲೂ ಕೆಟ್ಟ ಕೆಲಸ ಸಮಾಜದಲ್ಲಿ ಕೆಟ್ಟ ಕಲೆನ ಆಚೆ ಬಿಟ್ಟು ಜನರಿಗೆ ಅದೇ ಕಲೆ ಅಂತ ಉಣಿಸೋದಿದೆಯಲ್ಲ, ಅದಕ್ಕಿಂತ ಹಾರಿಬಲ್ ಕೆಲಸ ಯಾವುದೂ ಇಲ್ಲ. ಐ ಥಿಂಕ್ ಆರ್ಟ್ ಶೇಪ್ಸ್ ದ ಮೈಂಡ್ಸ್ ಆಫ್ ದ ಸೊಸೈಟಿ. ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ಐ ಫೀಲ್ ಐ ಶುಡ್ ನಾಟ್ ಡೂ ಎನಿ ಬ್ಯಾಡ್ ಸಾಂಗ್ಸ್ ಔಟ್, ನೆಗೆಟಿವ್ ಸಾಂಗ್ಸ್, ಅಶ್ಲೀಲ ಸಾಂಗ್ಸ್. ಒಂದು ಪಾಸಿಟಿವ್ ಆಗಿರೋಂಥ ಹಾಡುಗಳನ್ನು ಜನರು ಕೇಳಿದ ತಕ್ಷಣ ಅವರ ಜೀವನದಲ್ಲಿ ಏನೇ ಇರಲಿ ಅದೊಂದು 5 ನಿಮಿಷ ಮರಿಬೇಕು. ಈ ಸಾಂಗ್ ಒಳಗಡೆ ಹೋಗಿ ಆ ಚಿತ್ರದಲ್ಲಿ ಅಥವಾ ಆ ಹಾಡಿನಲ್ಲಿ ಯಾರು ಪಾತ್ರಧಾರಿ ಇರ್ತಾರೋ ಆ ಪಾತ್ರಧಾರಿ ನಾನೇ, ನನಗೋಸ್ಕರನೇ ಈ ಹಾಡು ಬರೆದಿರೋದು ಅನ್ನೋ ರೀತಿಯಲ್ಲೇ ಅವರು ಅದನ್ನು ಸ್ಪಂದಿಸಿದಾಗ ನನಗೆ ಒಂದು ದೊಡ್ಡ ಜಯ ಅದು. ಸೊ ಐ ಫೀಲ್ ಇಟ್ ಈಸ್ ಮೋರ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎನ್ ಆರ್ಟಿಸ್ಟ್ ದ್ಯಾನ್ ಸೇಯಿಂಗ್ ಏನೋ ಮೋಡಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಇದಿಲ್ಲ. ಇದೊಂದು ಜವಾಬ್ದಾರಿ, ಅದನ್ನು ನಿಭಾಯಿಸ್ಕೊಳ್ಬೇಕು ಅಂತ ನನ್ನ ಆಸೆ ಅಷ್ಟೆ. ಕತ್ಲೆಯಲ್ಲಿರ್ತೀರಿ,
ಮತ್ತೆ ಬೆಳಕಿಗೆ ಬರ್ತೀರಿ, ಎಗೇನ್ ಕತ್ಲೆಗೆ ಹೋಗ್ತೀರಿ, ಎಗೇನ್ ಬೆಳಕಿಗೆ ಬರ್ತೀರಿ. ಅದು ಲವ್ ಮಾಕ್ಟೇಲ್ ಆಗಿರ್ಬೋದು, ಎಗೇನ್ ಈಗ ನಿನ್ನ ಸನಿಹಕ್ಕೆ. ಹೇಗೆ? ಫೇಡ್ ಇನ್ ಫೇಡ್ ಔಟ್ ಎಫೆಕ್ಟ್. ಗೊತ್ತಿಲ್ಲ. ಐ ಮೀನ್ ಐ ಬೀನ್ ಅ ಡೆಸ್ಟಿನೀಸ್ ಚೈಲ್ಡ್. ವಿಧಿ ಹೆಂಗೆ ಕರ್ಕೊಂಡು ಹೋಗಿದ್ದೆ ಹಂಗೆ ಹೋಗಿದ್ದೀನಿ. ಯಾವತ್ತೂ ನಂಗೆ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂದಾಗ ಯಾವತ್ತೂ ಆಗೇ ಇಲ್ಲ. ಏನೇ ಫೋರ್ಸ್ ಮಾಡಕ್ಕೆ ಹೋಗಿ ನಾನು ಮಾಡಕ್ಕೆ ಹೋದಾಗಲೂ ಅದು ಇಟ್ ಹ್ಯಾಸ್ ಬೀನ್ ಅನ್ ಅನ್ಸಕ್ಸಸ್ಫುಲ್ ಆಗ್ತದೆ. ಸೊ ನಾವು ಸಿನಿಮಾ ಬಂದಾಗ ಕೈಗೆ ಬಂದಾಗ ಕೆಲಸ ನಂದು ಅಂದ್ಬಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಕೆಲಸ ಬರಲಿಲ್ಲ ಅಂದಾಗ ಇನ್ನೇನೋ ನಾನೇ ಒಂದು ಕೆಲಸ ಹುಡ್ಕೋತೀನಿ. ನನ್ನದೇ ಆದ ಒಂದು ಬ್ಯಾಂಡ್ ಇದೆ, ಅದರ ಸಂಗೀತಕ್ಕೆ ತೊಡಗಿಸ್ಕೋತೀನಿ. ಬಟ್ ಯಾವತ್ತೂ ಸೋಂಬೇರಿಯಾಗಿ ಕೆಲಸ ಇಲ್ಲದೆ ಮನೇಲಿ ಕೂತಿಲ್ಲ. ಸೊ ದೇರ್ ಇಸ್ ಆಲ್ವೇಸ್ ಸಮಥಿಂಗ್ ಹ್ಯಾಪನಿಂಗ್. ಈಗ ಪ್ಯಾಂಡಮಿಕಲ್ಲಿ ಕೆಲಸ ಇರಲಿಲ್ಲ, ಕತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. 3 ಕತೆಗಳು ಸ್ಕ್ರೀನ್ ಪ್ಲೇ ಬರೆದೆ. ಸೊ ಈ ಕತೆನ ನನ್ನ ಮ್ಯಾನೇಜರ್ಸ್ಗೆ ಬಾಂಬೆನಲ್ಲಿ ತೋರಿಸಿದಾಗ ನನಗೆ ಹೇಳಿದೆ, ಅವ್ರು ಯಾರಿಗೋ ತೋರಿಸಿ ಪ್ರೊಡ್ಯೂಸರ್ಗೆ, ಅವ್ರಿಗೆ ಇಷ್ಟ ಆಗಿ ನೆಕ್ಸ್ಟ್ ಫೆಬ್ರವರಿನಲ್ಲಿ ಸೆಟ್ ಇರಲಿದೆ ಒಂದು ಸಿನಿಮಾ. ಸೊ ಒಂದು ಡೈರೆಕ್ಷನ್ ಫೀಲ್ಡ್ಗೆ ಇಳಿತಾ ಇದ್ದೀನಿ. ಅದಕ್ಕೆ ಏನೇನು ಕಲಿಕೆ ಬೇಕು ಅದು ಮಾಡ್ಕೋತಾ ಇದ್ದೀನಿ. ಅಂದ್ರೆ ಈಗ ಡೈರೆಕ್ಟರ್ ಅಂದ್ರೆ ನೀವು ಸಿನಿಮಾ ಮಾಡಿದ ಮೇಲೆ ಡೈರೆಕ್ಟರ್ ಏನಲ್ಲ, ಈಗ ಕತೆ ಬರೋಕ್ಕೆ ಶುರು ಆದ್ಮೇಲೆ ನೀವು ಡೈರೆಕ್ಟ್ರೆ. ಅದು ರೈಟರ್ಗೂ ಡೈರೆಕ್ಟರ್ಗೂ ಬಹಳ ಡಿಫ್ರೆನ್ಸ್ ಇದೆ. ಬಟ್ ಒಬ್ಬ ಡೈರೆಕ್ಟರೇ ರೈಟರ್ ಆದಾಗ ಅದ್ರ ವಿಷನ್ ಇಟ್ ವಿಲ್ ಬಿ ಕ್ಲೋಸರ್ ಟು ದ ಐಡಿಯಾ ಆಫ್ ದ ಫಿಲ್ಮ್. ಸೊ ಹಾಗಾಗಿ ನನಗೆ ಬೇರೆ ಎಲ್ಲೋ ಕತೆ ಕೇಳಿ ಅದನ್ನ ಮೇಲೆ ಫಿಲ್ಮ್ ಮಾಡಬೇಕು ಅನ್ನೋಕ್ಕಿಂತ ನನ್ನ ವೈಯಕ್ತಿಕ ಅನುಭವಗಳನ್ನೇ ಒಂದು ಕತೆಗಳಾಗಿ ಮಾಡಿಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಾಗೆ ಒಂದು 3 ಕತೆಗಳು ಬಂತು. ಪ್ಯಾಂಡಮಿಕಲ್ಲಿ ಸುಮ್ಮನೆ ಕೂತಿದ್ನಲ್ಲ, ಪೇಜ್ಗಟ್ಟಲೆ ಬರ್ಕೊಂಡು ಕೂತ್ಕೊಂಡೆ, ವಾಯ್ಸ್ ನೋಟ್ಸ್ ಮಾಡಿಕೊಂಡೆ ಸೋಂಬೇರಿತನ ಇದ್ದಾಗ. ಸೊ ಹಾಗೆ ಒಂದು ಕತೆಗಳು ಮೂಡ್ತಾ ಇದೆ. ಸೊ ದೇರ್ ಈಸ್ ಆಲ್ವೇಸ್ ಸಮಥಿಂಗ್ ಹ್ಯಾಪನಿಂಗ್. ಇನ್ಮೇಲಿಂದ ನಾನು ಒಂದು ಆಶ್ವಾಸನೆ ಕೊಡ್ತೀನಿ, ಏನಾದರೂ ಒಂದು ನ್ಯೂಸ್ ಇದ್ದೇ ಇರ್ತೀನಿ ಅಂತ. ಯಾಕಂದರೆ 3 ಸಿನಿಮಾ ಈಗ ರೆಡಿಯಾಗಿ ನಿಂತಿದೆ ರಿಲೀಸ್ಗೆ. ಒಂದು ನಿನ್ನ ಸನಿಹಕ್ಕೆ ನೆಕ್ಸ್ಟ್ ವಾರ 8ನೇ ತಾರೀಕು ಅಕ್ಟೋಬರ್ ರಿಲೀಸ್ ಆಗ್ತಾ ಇದೆ. ಅದಾದಮೇಲೆ ಗರುಡ ಸಿನಿಮಾ ಕೆಲಸ ಮುಗಿದಿದೆ. ಈಗ ಸಿನಿಮಾ ಥಿಯೇಟರ್ ಮಿಕ್ಸಿಂಗ್ ನಡೀತಾ ಇದೆ. ಸೊ ಅದು ರೆಡಿ ಆಗಿದ ತಕ್ಷಣ ಅದು ಕೂಡ ಥಿಯೇಟ್ರಲ್ಲಿ ಯಾವಾಗಲಾದ್ರು ಬರಬೇಕು. ಗಲಾಟೆಗಳೆಲ್ಲ ಆದಮೇಲೆ ಈ ಫಸ್ಟ್ ರಶ್ಗೆಲ್ಲ ಇದೆ ಏನಿದೆ ಅದು ಮುಗಿದ ಮೇಲೆ ರಿಲೀಸ್ ಮಾಡೋಣ ಅಂತ. ಆಮೇಲೆ ಡಿಸೆಂಬರ್ 31 ನಾನು ಊಹಿಸ್ಕೊಳ್ಳೋಕ್ಕೂ ಆಗದಿರೋ ಒಂದು ಸಿಚುವೇಶನ್ ಆಗಿ ಒಂದು ಸಿನಿಮಾದಲ್ಲಿ ಒಂದು ಪಾರ್ಟ್ನರ್ ಆಗಿ ನಿರ್ಮಾಪಕನಾಗಿ ಆಮೇಲೆ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡ್ತಿರೋಂಥ ಸಿನಿಮಾ ಆರ್ಕೆಸ್ಟ್ರಾ ಅಂತ. ಮೈಸೂರಿನಲ್ಲಿ ರೋಡ್ ಸೈಡ್ ಆರ್ಕೆಸ್ಟ್ರಾಗಳು ನಡೆಯೋದು ಇದೆಯಲ್ಲ, ಅವರ ಲೈಫಿನ ಬಗ್ಗೆ ಒಂದು ಸಂಗೀತಮಯವಾದ ಒಂದು ಚಿತ್ರ. ಅದನ್ನು ನಾವು ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಯಾವಾಗ ಥಿಯೇಟರ್ಗಳು ಸಿಗುತ್ತೋ ಆವಾಗ. ಚಿಕ್ಕ ಸಿನಿಮಾ, ಚಿಕ್ಕ ಹುಡುಗರ ಕನಸು, ಮೈಸೂರಿನವರು ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಧನಂಜಯ ಅದಕ್ಕೆ ಸಾಹಿತ್ಯ ಬರ್ತಾರೆ. ಸೊ ಈ ಥರ ಏನೋ ಒಂದು ಚಟುವಟಿಕೆಗಳು ನಡೀತಾ ಇದೆ. ಸೊ ಫೇಡ್ ಇನ್ ಫೇಡ್ ಔಟ್ಗಿಂತ ರಿವಾಲ್ವಿಂಗ್ ಲೈಟ್ ಅನಿಸುತ್ತೆ ಅದು. ಲೈಟ್ ಹೌಸ್ ಅದು ನನ್ನ ಮೇಲೆ ಬಿದ್ದಾಗ ಜನಕ್ಕೆ ಕಾಣಿಸುತ್ತೆ. ಕತ್ಲೆ ಇದ್ದಾಗ ಕೆಲಸ ಮಾಡ್ತಿರ್ತೀನಿ, ಲೈಟ್ ಬಂದಾಗ ಅದು ತೋರಿಸ್ಕೊಳತ್ತೆ ಜನಕ್ಕೆ ಅಷ್ಟೇ. ಥ್ರೋಟ್ ಹೇಗಿದೆ ಈಗ? ಬೆಟರ್. ಒಂದು ವೆರಿ ಏನೋ ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಸಿಂಗರ್ಸ್ ಈ ಇಂಟರ್ವ್ಯೂನ ನೋಡ್ತಾ ಇರೋರಿಗೆ ಅಥವಾ ಆ್ಯಕ್ಟರ್ಗಳಿಗೂ ಕೂಡ ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಹೇಳೋವಂಥ ಒಂದು ವಿಷಯ, ಹೆಲ್ತ್ ಬಗ್ಗೆ ಒಬ್ಬರು ತುಂಬ ಕೇರ್ಫುಲ್ ಆಗಿರಬೇಕು ನಾವು. ಎಸ್ಪೆಷಲಿ ಆ್ಯಸಿಡಿಟಿ ಬರೋಂಥ ಒಂದು ವಿಷಯ, ಅದು ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಟೈಮಿಗೆ ತಿನ್ನದೇ ಇರೋದು, ಅಥವಾ ಯಾವಾಗಲೂ ತಿನ್ನೋದು, ಆಮೇಲೆ ಏನು ಬೇಕಾದ್ರೂ ತಿನ್ನೋದು, ಏನು ಸಿಗುತ್ತೋ ಅದು, ತುಂಬ ಖಾರ ಉಪ್ಪು ಮಸಾಲೆ ಇರೋಂಥ ಊಟ ಮಾಡೋದು, ಅದರಿಂದ ಆಸಿಡಿಕ್ ರಿಫ್ಲಕ್ಸ್ ಅನ್ನೋದು ಒಂದು ಆಗ್ತದೆ. ಸೊ ಎಸ್ಪೆಷಲಿ ಸ್ವಲ್ಪ ದಪ್ಪ ಇರೋರು, ನನ್ನಂಥವ್ರು ಶರೀರ ಇರೋರಿಗೆ, ಗೊರಕೆ ರಾತ್ರಿ ನಿದ್ದೆ ಮಾಡೋ ಗೊರಕೆ ಬರೋರಿಗೆ, ಸ್ಲೀಪ್ ಆ್ಯಪ್ನಿಯಾ ಅಂತೀವಿ ಅದಕ್ಕೆ, ಹೊಟ್ಟೆಲಿರೋ ಆ್ಯಸಿಡ್ಡು ಗಂಟ್ಲಿಗೆ ತಾಕ್ತದೆ. ಅದು ಸೊ ತಾಕಿದಾಗ ಅದು ಗಂಟ್ಲು ಸುಟ್ಕೊಂಡು ಬರುತ್ತೆ. ಅದು ಗೊತ್ತೂ ಆಗಲ್ಲ ನಿಮಗೆ. ನಿಧಾನ ಪ್ರೋಸೆಸ್ಸು. ಓವರ್ 3-4 ಮಂತ್ಸ್ 6 ಮಂತ್ಸ್ ನಿಮ್ಮ ವಾಯ್ಸೇ ಕುಗ್ಗೋಗ್ಬಿಡುತ್ತೆ. ಆ ಥರದ್ದು ಒಂದು ಸಿಚುವೇಶನ್ ಆಗಿತ್ತು ನನಗೆ. ಸೊ ಅದಾದಮೇಲೆ ಅದರ ತಿಳುವಳಿಕೆ ಬಂದಾಗ ಡಯಟ್ ಪ್ಲ್ಯಾನ್ ಚೇಂಜ್ ಮಾಡಿ, ಆಮೇಲೆ ಎಕ್ಸಸೈಸ್ ಮಾಡ್ತಾ, ಈಗ ತಿರ್ಗಾ ಅಗೇನ್ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಕಡೆಗೆ ಗಮನ ಕೊಟ್ಟು, ಮಧ್ಯದಲ್ಲಿ ತುಂಬ ಸಣ್ಣ ಆಗಿದ್ದೆ. ಲಾಸ್ಟ್ ಪ್ಯಾಂಡಮಿಕ್ ಇದ್ದಾಗ ಇನ್ನೇನು ಕೆಲಸ ಇರ್ತಿರಲ್ಲ, ಸೊ ಹೆಲ್ತ್ ಬಗ್ಗೆನೇ ಗಮನ ಕೊಟ್ಟೆ. ಯಾವಾಗ ಅಗೇನ್ ಕೆಲಸ ಶುರು ಆಯಿತು, ಅಗೇನ್ ಅಂದರೆ ಒಬ್ಬ ಮನುಷ್ಯ ಅಭ್ಯಾಸ ಅನ್ನೋದು, ಒಂದು ಹ್ಯಾಬಿಟ್ ಅನ್ನೋದು ಪರ್ಮನೆಂಟಾಗಿ ಮಾಡ್ಕೊಳ್ಳೋದು ತುಂಬ ಕಷ್ಟ. 46 ವರ್ಷ ನನಗೀಗ. 40 ವರ್ಷ ಹೆಂಗೆ ಬದುಕಿದ್ದೀನೋ ಹಾಗೆ ಕಂಟಿನ್ಯೂ ಆಗೋಕೆ ಹೋಗ್ತಾ ಇದೆ. ಸೊ ನಾವು ಐ ಆಮ್ ವೆರಿ ಕಾನ್ಷಿಯಸ್ ಎಷ್ಟೊತ್ತಿಗೆ ಊಟ ಮಾಡ್ತೀನಿ, ಏನು ತಿಂತೀನಿ ಅದ್ರ ಬಗ್ಗೆ. ಇನ್ನೂ ವಾಯ್ಸು ಹಾಡೋಕ್ಕೆ, ಇನ್ಫ್ಯಾಕ್ಟ್ ಅದಕ್ಕೆ ಎದೆ ತುಂಬಿ ಹಾಡುವೆನೋ ಕಾರ್ಯಕ್ರಮದಲ್ಲಿ ಇನ್ನೂ ಹಾಡೋಕ್ಕಾಗಿಲ್ಲ ನನಗೆ.
ಸಿಂಗಿಂಗ್ ವಾಯ್ಸ್ ಅನ್ನೋದು ಫುಲ್ ವಾಯ್ಸ್ ನಂದು ಏನಿದೆಯೋ ಫುಲ್ ವಾಲ್ಯೂಮಲ್ಲಿ ಜೋರಾಗಿ ಹಾಡೋವಂಥ ಒಂದು ವಾಯ್ಸ್ ಅದು ಇನ್ನೂ ಬಂದಿಲ್ಲ. ಸೊ ಹಾಗೆ ಕ್ಷಮೆ ಇರಲಿ, ನಿಮ್ಮ ಇಂಟರ್ವ್ಯೂಲ್ ಕೂಡ ನನಗೆ ಹಾಡೋಕೆ ಆಗ್ತಾ ಇಲ್ಲ ಇವತ್ತು. ನಿಮ್ಮ ಹಳೆ ಸಾಂಗ್ಗಳೇ ಸಾಕು, ಅದನ್ನ ಈಗಲೂ ಕೇಳ್ತಾ ನಾವು ಈಗಲೂ ಸೊ ಇನ್ ಅನದರ್ ವೀಕ್ ಆರ್ 2 ಐ ಶುಡ್ ಬಿ ರೆಡಿ ಟು ಸಿಂಗ್. ಡಾಕ್ಟರ್ ಏನು ಹೇಳಿದ್ರಂತೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಹೌದೌದು, ಅದೇ ಈ ಡಯಟ್ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಸುಟ್ಟೋಗ್ಬಿಟ್ರೆ ಗಂಟ್ಲು ತುಂಬ ಅದು ರಿಪೇರಿ ಆಗೋದು ಭಾಳ ಕಷ್ಟ. ಆಮೇಲೆ ಅದಕ್ಕೆ ನಾಡ್ಯೂಲ್ಸ್ ಆಗುತ್ತೆ ಅಥವಾ ಜರ್ಡ್ ಅಂತ ಆಗ್ತದೆ. ಅದವ್ರು ಆಪ್ರೇಷನ್ ಮಾಡಿದಾಗ ಸುಮಾರು ಆಲ್ಮೋಸ್ಟ್ ಅವ್ರು ಹೇಳಿದಾಗೆ 80-90% ಆಪ್ರೇಷನ್ಸಲ್ಲಿ ಒರಿಜಿನಲ್ ವಾಯ್ಸ್ ಟೆಕ್ಸ್ಚರ್ ಏನಿದೆಯೋ ಅದು ಬರೋದಿಲ್ಲ ಅದು. ಸೊ ಹಾಗಾಗಿ ನಾನು ಆಪ್ರೇಷನ್ ಧೈರ್ಯ ಮಾಡಿದೆ, ನನ್ನನ್ನು ನಾನೇ ಹೀಲ್ ಮಾಡ್ಕೊಳ್ಳೋ ಅಂಥ ಒಂದು ಪ್ರಕ್ರಿಯೆ ಕೂಡ ಶುರು ಮಾಡಿಕೊಂಡೆ. ಯಾರೋ ಒಬ್ಬರು ನನ್ನ ಗೆಳೆಯರಾದ ಒಬ್ಬರು ಪ್ರಾಣಿಕ್ ಹೀಲರು ಒಂದು ವಿಜುವಲ್ ಮೆಡಿಟೇಷನ್ ಅನ್ನೋ ಒಂದು ಟೆಕ್ನಿಕ್ ಹೇಳ್ಕೊಟ್ರು. ಕಣ್ಮುಚ್ಚಿ ನಮಗೇನು ಬೇಕೋ ಅದನ್ನು ಕೇಳ್ಕೊಳ್ಳೋ ಅಂಥದ್ದು, ಅದನ್ನು ಒಂದು ಮೂವಿ ಥರ ನೋಡೋದು. ಸೊ ಹಾಗೆ ನನ್ನ ಗಂಟ್ಲು ಟಿಶ್ಯೂಸು ಸುಟ್ಟೋಗಿರೋದೆಲ್ಲ ಉದುರೋಗಿ ಹೊಸ ಟಿಶ್ಯೂಸ್ ಉಟ್ಕೊಂಡು ಅದು ಒಂದು ಒಂದು ಮೆಟಲ್ ಥರ ಗಟ್ಟಿ ಆಗ್ತಾ ಇದೆ ಅನ್ನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇವತ್ತು ಮಾತಾಡೋಕ್ಕಾಗ್ತಾ ಇರೋ ಒಂದು ಸ್ಥಿತಿಗೆ ಬಂದಿದೆ. ಅಂದರೆ ತಾವು ಗೋಲ್ಡ್ ಮೆಡಲ್ ಸ್ಟೂಡೆಂಟು, ರ್ಯಾಂಕ್ ಸ್ಟೂಡೆಂಟು, ಮೇ ಬಿ ಬಯಾಲಜಿ ಸ್ಟೂಡೆಂಟ್ ಅನ್ಸುತ್ತೆ. ಅದು ಯೂಸ್ ಆಯಿತಾ ನಿಮ್ಮ ಒಂದು ಸ್ವಲ್ಪ? ಯಾಕೆಂದರೆ ಡಾಕ್ಟರ್ಗಳು ಹೇಳಿದ ತಕ್ಷಣ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಬಯಾಲಜಿ ಸ್ಟೂಡೆಂಟ್ಸ್ ಅವರು ತಕ್ಷಣ ನಂಬಲ್ಲ. ಸ್ವಲ್ಪ ಹೋಗ್ಬಿಟ್ಟು ರಿಸರ್ಚ್ ಮಾಡ್ತೀವಿ, ಇದೇನು ಈ ಟ್ಯಾಬ್ಲೆಟ್ ಏನಕ್ಕೆ ಕೊಟ್ಟಿದ್ದಾರೆ ಅಥವಾ ಇದು ಮಾತ್ರೆಗಳೇನೇ ಕೊಡ್ತಿದ್ದಾರೆ, ಔಷಧಿ ಏನೇ ಕೊಡ್ತಿದ್ದಾರೆ ಅಂತ. ಆಮೇಲೆ ಅನ್ನಿಸ್ತು ಒಂದು ಕೆಮಿಕಲ್ ಈ ಮೆಡಿಸಿನ್ಸ್ ಏನಿರುತ್ತೋ ಅದು ಸಿಂಪ್ಟಮ್ಸ್ ಮಾತ್ರ ರೆಡ್ಯೂಸ್ ಮಾಡೋದೇ ಹೊರತು ರೂಟ್ ಕಾಸ್ನ. ಆಮೇಲೆ ಆಯುರ್ವೇದಿಕ್ ಕಡೆಗೆ ಒಲವು ಜಾಸ್ತಿ ಆಗಿ ಆಯುರ್ವೇದಿಕ್ ಡಾಕ್ಟ್ರನ್ನ ಒಬ್ಬರನ್ನ ಕನ್ಸಲ್ಟ್ ಮಾಡಿದೆ, ಡಾಕ್ಟರ್ ಸಂಧ್ಯಾ ಅಂತ. ಅವರು ಸ್ವಲ್ಪ ನನಗೆ ಎಜುಕೇಷನ್ ಥರ ಕೊಟ್ಟು ಯಾತಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಿ ಪಿ ಎಲ್ಲ ನಾವು ಒಬೆಸಿಟಿಗೆ ರಿಲೇಟ್ ಮಾಡ್ತೀವಿ ಅಥವಾ ಹಾರ್ಟ್ ಇದು ಬ್ಲಡ್ ಪ್ರೆಷರ್ಗೆ ಯಾತಕ್ಕೆ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಬ್ಲಡ್ ಪ್ರೆಷರ್ ಈಸ್ ಕನೆಕ್ಟೆಡ್ ಟು ಅವರ್ ನ್ಯೂರಾಲಜಿ. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದ್ದರೆ ಬಿ ಪಿ ಜಾಸ್ತಿ ಆಗುತ್ತೆ. ನೀವು ಏನೇ ಚೆನ್ನಾಗಿ ಊಟ ಮಾಡಿ ಎಕ್ಸಸೈಸ್ ಮಾಡಿ ತಲೆ ನೆಮ್ಮದಿ ಇಲ್ಲ ಅಂದರೆ ಬಿ ಪಿ ಜಾಸ್ತಿನೇ ಇರುತ್ತೆ. ಹಾಗೆ ಸೊ ಈ ಥರ ವಿಷಯಗಳನ್ನ ಕಲ್ತ್ಕೊಂಡಾಗ ದೆನ್ ಯು ನೋ ವಾಟ್ ಟು ರಿಪೇರ್ ಇನ್ ಯುವರ್ ಲೈಫ್ ಸ್ಟೈಲ್. ಸೊ ಈಗ ಸ್ಟ್ರೆಸ್ ಕಮ್ಮಿ ತಗೋತೀನಿ. ಎಗೇನ್ ಕಮ್ ಬ್ಯಾಕ್ ಟು ನಿನ್ನ ಸನಿಹಕ್ಕೆ ಒಪ್ಕೊಳ್ಳೋದಕ್ಕೆ ರೀಸನ್ ಏನು? ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಕತೆ ಚೆನ್ನಾಗಿತ್ತು ಅಂತ. ಯಾಕಂದರೆ ತಾವು ತುಂಬ ಚೂಸಿ, ತುಂಬ ಸಿನಿಮಾ ಮಾಡೋದಾಗಿದ್ರೆ ಇವತ್ತು ದೊಡ್ಡ ಪಟ್ಟಿನ ಇರ್ತಿತ್ತೇನೋ ಬಹುಶಃ. ಸೊ ತುಂಬ ವಿಚಾರದಲ್ಲಿ ತಾವು ತುಂಬ ಪರ್ಟಿಕ್ಯುಲರ್ ಆಗಿ ಏನೋ ಆಯ್ಕೆ ವಿಚಾರಕ್ಕೆ ಬಂದಾಗಲಿ ಅಂದರೆ ಈ ಸಿನಿಮಾ ಯಾವ ಕಾರಣ? ಎರಡು ತುಂಬ ಇಂಪಾರ್ಟೆಂಟ್ ರೀಸನ್ಸ್. ಇದನ್ನು ಯಾವ ಇಂಟರ್ವ್ಯೂನಲ್ಲೂ ಹೇಳ್ಕೊಂಡಿಲ್ಲ, ನೀವು ಕೇಳ್ತಿರೋ ಪ್ರಶ್ನೆಯಿಂದ ಉತ್ತರ ಕೊಡೋ ಒಂದು ಸಂದರ್ಭ. ಒಂದು, ಯಾರು ನನ್ನ ಜೊತೆ ಕೆಲಸ ಮಾಡ್ತಿದಾರೋ ನನ್ನ ಕೆಲಸ ಇಷ್ಟ ಆಗಿರ್ಬೇಕು ಅವ್ರಿಗೆ. ಇವ್ನು ನನಗೆ ಹಿಟ್ ಕೊಡ್ತಾನೆ, ಇವ್ನು ನನಗೆ ಬಿಸ್ನೆಸ್ ಕೊಡ್ತಾನೆ ಅನ್ನೋ ಒಂದು ಯೋಚನೆ ಇಟ್ಕೊಂಡು ಬರ್ತಾರಲ್ಲ, ಅಂಥವ್ರ ಜೊತೆ ನನಗೆ ವೈಬ್ ಆಗೋದೇ ಇಲ್ಲ. ಸೂರಜ್ ಅಂಥವ್ರಲ್ಲಿ ಒಬ್ಬರು. ಸೂರಜ್ ಫೋನ್ ಮಾಡಿದಾಗ, ಸೂರಜು ನಾನು ಇನ್ನೊಂದು ಸಿನಿಮಾಲಿ ಕೆಲಸ ಮಾಡ್ತಾಯಿದ್ವಿ, ಪ್ರದೇಶ ಸಮಾಚಾರ ಅಂತ. ಆ ಸಿನಿಮಾ ಕಾರಣಾಂತರದಿಂದ ಮುಂದಕ್ಕೆ ಹೋಗಲಿಲ್ಲ, ಶೂಟಿಂಗೇ ಶುರು ಆಗಲಿಲ್ಲ. ಆ ಸ್ಥಿತಿಲೇ ಅದು ನಿಂತೋಯ್ತು. ಬಟ್ ಆ ಸಿನಿಮಾಗೆ ಆಗಲೇ ಮ್ಯೂಸಿಕ್ ಮಾಡಿದ್ದೆ, 4 ಸಾಂಗ್ ರೆಡಿಯಾಗಿತ್ತು. ಅದರಲ್ಲಿ ಒಂದು ಸಾಂಗ್ ಮಳೆ ನಿನ್ನ ಸನಿಹ ಕೇಳಿದ್ರು. ಸೊ ಆ ಸಿನಿಮಾಗೆ ಸಾಂಗ್ ಮಾಡಿದ್ದು ಅವ್ರ ಫೋನಲ್ಲಿ ಇನ್ನೂ ಇಟ್ಕೊಂಡಿದ್ರು, ಸ್ಕ್ರ್ಯಾಚ್. ಆವಾಗಲೂ ವಾಸುಕಿಗೂ ಕೈಲೇ ಬರ್ಸಿದೆ ಲಿರಿಕ್ಸು, ಬಟ್ ಬೇರೆ ಸಾಹಿತ್ಯ ಇತ್ತು. ಆಮೇಲೆ ಫೋನ್ ಮಾಡಿ, ಇವತ್ತಿಗೂ ನನ್ನ ಫೋನಲ್ಲಿ ನಿಮ್ಮ ಸಾಂಗ್ ಇದೆ, ಐ ಆಮ್ ಯುವರ್ ಬಿಗ್ ಫ್ಯಾನ್, ಸೊ ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ವರ್ಕ್ ವಿತ್ ಯು. ಇವತ್ತು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ನಿರ್ದೇಶಕನಾಗಿ, ಸೊ ನಿಮ್ಮ ಹತ್ರ ಬರಬೇಕು, ಮೀಟ್ ಮಾಡಬೇಕು ಅಂದರು. ಬನ್ನಿ. ಸೊ ಯಾವಾಗ ಒಬ್ಬ ಪ್ರೊಡ್ಯೂಸರ್ ಕೂಡ ಅಗೇನ್ ಬಂದಾಗ, ಒಂದು ಚಿಕ್ಕ ಫಿಲಮ್ ಮಾಡ್ತಾಯಿದ್ದೀವಿ, ನಿಮ್ಮ ಮ್ಯೂಸಿಕ್ ಬೇಕು ಅಂದಾಗಲೇ ನನಗೆ ಬೇಜಾರಾಗ್ಬಿಡುತ್ತೆ. ಅಂದರೆ ಚಿಕ್ಕ ಫಿಲಮ್ ಅಂತ ಹೇಳೋದಂದರೆ ಏನು ಬಡ್ಜೆಟ್ ಇಲ್ಲ ನಮ್ಮ ಹತ್ರ ಅಂತ ಅಂದ್ಕೊಂಡೇ ಬರ್ತಾರೆ. ನಾನು ದುಡ್ಡು ಬಗ್ಗೆ ಮಾತಾಡೋದೇ ಇಲ್ಲ. ಫಸ್ಟ್ ಕತೆ ಹೇಳಿ, ನನ್ನ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲ ಇಟ್ಕೊಳ್ಳಿ, ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲ ಒಂದು ಕ್ರಿಯೇಟ್ ಮಾಡಿ, ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ, ಆಮೇಲೆ ದುಡ್ಡು ಬಗ್ಗೆ ಮಾತಾಡೋಣ. ಚಿಕ್ಕ ಫಿಲ್ಮ್ಗಳೇ ಮಾಡಿರೋದು ನಾನು, ದೊಡ್ಡ ಫಿಲಮ್ ಯಾವುದು ಮಾಡೇ ಇಲ್ಲ ನಾನು, ಅಲ್ವೇ? ಯಾವುದೋ ದೊಡ್ಡ ಸ್ಟಾರ್ ಫಿಲ್ಮ್ ಮಾಡೇ ಇಲ್ಲ ನಾನು. ಇನ್ಫ್ಯಾಕ್ಟ್ ಐ ವಾಂಟ್ ಟು ವರ್ಕ್ ವಿತ್ ನ್ಯೂ ಕಮರ್ಸ್ ಆ್ಯಂಡ್ ಐ ಹೋಪ್ ಮೈ ಮ್ಯೂಸಿಕ್ ವಿಲ್ ಹೆಲ್ಪ್ ದೆಮ್ ಟು ರೀಚ್ ದ ಮೂವಿ ಟು ದ ಥಿಯೇಟರ್ ವೇರ್ ಪೀಪಲ್ ವಿಲ್ ಕಮ್ ಟು ದ ಥಿಯೇಟರ್. ಅದು ಇಟ್ಸ್ ಅ ಫಾರ್ ಬಿಗರ್ ಚಾಲೆಂಜ್. ಒಬ್ಬ ಸ್ಟಾರ್ಗೆ ಮ್ಯೂಸಿಕ್ ಮಾಡಿ ಒಬ್ಬ ಹೆಸರು ಮಾಡ್ಕೊಳ್ಳೋದು ತುಂಬ ಈಸಿ. ಆದರೆ ಒಂದು
ಸಿನಿಮಾನ ನಿಲ್ಲಿಸೋದಿದೆಯಲ್ಲ ಮ್ಯೂಸಿಕ್ ಆನ್ ದ ಬೇಸಿಸ್ ಆಫ್ ಮ್ಯೂಸಿಕ್, ಅದು ಇಟ್ಸ್ ಅ ಬಿಗ್ಗರ್ ಚಾಲೆಂಜ್ ಫಾರ್ ಮೀ ಆ್ಯಂಡ್ ಐ ವುಡ್ ಲೈಕ್ ಟು ಟೇಕ್ ದಟ್ ಚಾಲೆಂಜ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಅಗೇನ್. ಸೊ ಹಾಗೆ ಇರೋದ್ರಿಂದ ಎರಡೂ ಒಂದು ಅಪ್ರೋಚೇ ಒಂದು ನನಗೆ ಕೆಲವು ಸತಿ ಅದು ಒಗ್ಗದೇ ಇಲ್ಲ. ಫಸ್ಟ್ ಕಾಲ್, ಫಸ್ಟ್ ಡಿಸ್ಕಷನ್ ಇಟ್ ಸೆಲ್ಫ್ ನಾವು ಒಂದು ಸಿನಿಮಾ ಮಾಡ್ತಾಯಿದ್ವಿ, ತುಂಬ ಚಿಕ್ಕ ಸಿನಿಮಾ ಅಂತಲೇ ಶುರು ಮಾಡ್ತಾರೆ. ನನಗೆ ಗೊತ್ತು ಆ ಕಾನ್ವರ್ಸೇಷನ್ ಎಲ್ಲಿಗೆ ಹೋಗುತ್ತೆ ಅಂತ. ನೆಕ್ಸ್ಟ್ ಇನ್ನು ಬಜೆಟ್ ವಿಷಯದಲ್ಲೇ ನಾನು ಇಲ್ಲ ಬ್ಯುಸಿಯಿಂದ ಹೇಳ್ಬಿಡ್ತೀನಿ. ಆವಾಗ ನಾನು ಕೆಲಸಕ್ಕೋಸ್ಕರ ಬನ್ನಿ ದಯವಿಟ್ಟು, ನನಗೆ ನನ್ನ ಹತ್ರ ದುಡ್ಡು ಬಗ್ಗೆ ಆಮೇಲೆ ಮಾತಾಡುವ, ಅದಕ್ಕೊಂದಿದೆ, ಒಂದು ಪ್ರಕ್ರಿಯೆ ಇದೆ, ಅದಕ್ಕೊಂದು ಸಿಸ್ಟಮ್ ಇದೆ. ಆಮೇಲೆ ನಮ್ಮಲ್ಲಿ ದುಡ್ಡು ವಿಷಯಕ್ಕೆ ನಾನು ಮ್ಯಾನೇಜರ್ ಮಾತಾಡಿ ಅಂತ ಹೇಳಿದಾಗ ಅದೊಂದು ಈಗೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಮ್ಮ ಜೊತೆ ಮಾತಾಡೋಕ್ಕೆ ಏನು ಡೈರೆಕ್ಟಾಗಿ ಮ್ಯಾನೇಜರ್ ಯಾಕೆ ಮಾತಾಡ್ಬೇಕು? ನನಗೆ ಮಾತಾಡೋಕ್ಕೆ ಬರೋಲ್ಲ ದುಡ್ಡು ಬಗ್ಗೆ. ಐ ಆಮ್ ನಾಟ್ ಅ ಬಿಸ್ನೆಸ್ ಮ್ಯಾನ್, ಐ ಆಮ್ ಅ ಮ್ಯೂಸಿಷಿಯನ್, ಆರ್ಟಿಸ್ಟ್. ಅದಕ್ಕಾಗಿ ಬಿಸ್ನೆಸ್ ಹ್ಯಾಂಡಲ್ ಮಾಡೋಕ್ಕೆ ಅಂತ ಒಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಎಷ್ಟು ಬೇಕಾದ್ರೆ ಜಗಳ ಆಡ್ಕೊಳ್ಳಿ, ನಾನು ಒಳ್ಳೆಯವನು. ಅವ್ರಿಗೆ ಇಸ್ ಇಟ್ ಎಕ್ಸ್ಪೆನ್ಸಿವ್? ಲೈಕ್ ರಘು ದೀಕ್ಷಿತ್ ಅವರು ತುಂಬ ಎಕ್ಸ್ಪೆನ್ಸಿವ್ನ ತಾವು ಮ್ಯೂಸಿಕ್ ವಿಚಾರಕ್ಕೆ ಬಂದಾಗ? ಅಲ್ಲ, ನಾನು ಕೇಳ್ಪಟ್ಟಿದ್ದೀನಿ ಕೆಲವೊಂದು ಕಡೆ ತುಂಬ ಕಮ್ಮಿ ತೊಗೊಂಡಿದ್ದೀರಿ, ಕೆಲವರಿಗೆ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ಓಕೆ ನಾಳೆ ಕೊಡಿ ಅನ್ನೋ ಥರದಲ್ಲೂ ಸರ್, ಆರ್ಕೆಸ್ಟ್ರಾ ಸಿನಿಮಾ ಬಂದಾಗ ಕತೆ ಹೇಳಿದ್ರು ನನಗೆ ಸುನಿಲ್, ಡೈರೆಕ್ಟರ್ ಸುನಿಲು. ನಾನು ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಟಾಯ್ಲೆಟಲ್ಲಿ ಸಿಕ್ಕಿದ್ದು. ಓ ಮೈ ಗಾಡ್. ಇಬ್ರು ಹಿಡ್ಕೊಂಡು ನಿಂತ್ಕೊಂಡು ಮಾತಾಡೋದು, ಸಾರ್ ನಿಮ್ಮ ಜೊತೆ ಮಾತಾಡ್ಬೇಕು ಸಾರ್ ಅಂದರು ಅವರು. ಆಚೆ ಹೋಗಿ ಮಾತಾಡೋಣ, ಆಚೆ ಹೋಗಿ ಬಂದು ಮಾತಾಡಿದಾಗ ಅವರು ಈ ಥರ ಒಂದು ಬಾರಿಸು ಕನ್ನಡ ಡಿಮ್ ಡಿಮೋ ಅಂತ ಒಂದು ಹಾಡು ಮ್ಯೂಸಿಕ್ ವಿಡಿಯೋ ಮಾಡಿದ್ದೆ ನಾನು ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರ ಕೆಲಸ. ಅಯ್ಯೋ, ನಾನು ತುಂಬ ಇಷ್ಟಪಟ್ಟಿದ್ದೆ ಆ ವಿಡಿಯೋನ. ನಮ್ಮ ಮೈಸೂರನ್ನ ತೋರಿಸಿ ವಿಡಿಯೋ ಮಾಡಿದ್ರಿ, ಭಾಳ ಇಷ್ಟ ಆಗಿತ್ತು. ಹೌದು. ಸೊ ನನಗೆ ಮೈಸೂರು ಅಂದ ತಕ್ಷಣ ಅದು ಹತ್ತಿರ ಆಗೋದ್ರು ಅವರು. ಆಮೇಲೆ ಈ ಥರದ್ದು ಮ್ಯೂಸಿಕ್ ಬೇಸ್ ಫಿಲ್ಮ್ ಮಾಡ್ತಾಯಿದ್ದೀನಿ, ಅಯ್ಯೋ ದಯವಿಟ್ಟು ಮಾತಾಡೋಣ ಬನ್ನಿ ಮನೆಗೆ ಅಂತಂದ್ರೆ. 2 ತಿಂಗಳು ಕಾಣಿಸ್ಕೊಳ್ಳಿಲ್ಲ ಮನುಷ್ಯ. ಏನಕ್ಕೆ ಅಂತಂದರೆ ಸುನಿಲ್ ಇಸ್ ಅ ವೆರಿ ಶೈ ಪರ್ಸನ್, ತುಂಬ ನಾಚಿಕೆ ಸ್ವಭಾವದ ಮನುಷ್ಯ. ಅವ್ರಿಗೆ ಸ್ಟೋರಿ ನರೇಷನ್ ಕೊಡೋಕ್ಕೆ ಹೆದರಿಕೆ ಆಗಿದೆ. ಸೊ ವೆಂಟ್ ಬ್ಯಾಕ್ ಟು ಮೈಸೂರು. ಸಿನಿಮಾದ ಜಿಸ್ಟ್ ಸ್ಟೋರಿ ಏನಿದೆಯೋ 20 ನಿಮಿಷ ಅಷ್ಟು ಶೂಟ್ ಮಾಡಿದ್ದಾರೆ, ಅದೇ ಆ್ಯಕ್ಟ್ರಸ್ಸನ್ನ ಇಟ್ಕೊಂಡು. ಮ್ಯೂಸಿಕ್ಕು ಸ್ಟಾಕ್ ಮ್ಯೂಸಿಕ್ ಹಾಕ್ಕೊಂಡು ಮ್ಯೂಸಿಕ್ಕು ಹಾಕಿ ಎಡಿಟ್ ಮಾಡಿ ಆ 20 ನಿಮಿಷದ ಫಿಲ್ಮ್ ನನಗೆ ತೊಗೊಂಬಂದು 2 ತಿಂಗಳಾದ್ಮೇಲೆ ಫೋನ್ ಮಾಡೋದು, ಸರ್ ನಾನು ಅವತ್ತು ಬರೋಕ್ಕಾಗಲಿಲ್ಲ, ಇವತ್ತು ಬರ್ತೀನಿ, ಮೀಟ್ ಮಾಡ್ಬೋದಾ? ಬನ್ನಿ. ಫಿಲ್ಮ್ ತೋರಿಸಿದ್ರು. ನನಗೆ ಈ ಸಿನಿಮಾ ಮಾಡಲೇಬೇಕು ಅನ್ನಿಸ್ತು. ವಾವ್. ಅವ್ರು ಆ್ಯಕ್ಚುಲಿ ಬಂದಿದ್ದು ನನ್ನ ಆ್ಯಕ್ಟ್ರಾಗಿ ಕೇಳೋಕ್ಕೆ. ಆ ಸಿನಿಮಾನಲ್ಲಿ ಒಂದು ನೆಗೆಟಿವ್ ರೋಲ್ ಇದೆ, ಅದರಲ್ಲಿ ನೀವು ಮಾಡ್ತೀರ? ನಾನು ಇದನ್ನ ನೆಗೆಟಿವ್ ರೋಲ್ ಎಲ್ಲ ಮಾಡಲ್ಲ ಅಂತ ಬೈದ್ಬಿಟ್ಟಿದ್ದೆ ನಾನು. ಮ್ಯೂಸಿಕ್ ಬೇಕಾದ್ರೆ ಮಾಡ್ತೀನಿ, ನಂಗೆ ತುಂಬ ಆಸೆ ಇದೆ. ಸರ್ ನಿಮಗೆ ಕೊಡೋಷ್ಟು ಬಜೆಟ್ ಇಲ್ಲ. ಏನು ನನ್ನ ಬಜೆಟ್ ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ಅವ್ರು ಏನೋ ಅಂದ್ಕೊಂಡ್ಬಿಟ್ಟಿದ್ರು. ನಾನು ಹೇಳಿದೆ ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ. ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ನೀವು ದುಡ್ಡು ಬಗ್ಗೆ ಮಾತಾಡಲೇಬೇಡಿ. ಲವ್ ಮಾಕ್ಟೇಲ್ ಕೂಡ ಅಷ್ಟೇ ಸರ್, 12 ಲಕ್ಷಕ್ಕೆ ಮಾಡಿಕೊಟ್ಟಿದ್ದು ಸರ್ ಫಸ್ಟ್. ಈಗಲೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. 12 ಲಕ್ಷಕ್ಕೆ ಏನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಅದ್ರಲ್ಲಿ ಉಳಿಯೋದೇನು? 1,23,000 ಉಳಿತು ಸರ್. 8 ತಿಂಗಳು 9 ತಿಂಗಳು ಒಂದು ಸಿನಿಮಾ ಮಾಡಿದಾಗ ಒಂದು ತಿಂಗಳಿಗೆ 15,000 ರೂಪಾಯಿ ಸಂಬಳ ಅಷ್ಟು ಬರಲ್ಲ ನನಗೆ. ಜೀವ ಕೊಟ್ಟು ಮಾಡ್ತೀವಿ ಸರ್ ಮ್ಯೂಸಿಕ್, ಅದಕ್ಕೆ ಒಂದು ಅಷ್ಟು ಸಣ್ಣ ಬೆಲೆ ಬೇಡವಾ? ಇವರಿಗೆ ದೇ ಡೋಂಟ್ ಡಿಸರ್ವ್ ಮೀ ಅಷ್ಟೇ. ನನ್ನನ್ನು ನಾನು ಸಣ್ಣ ಅಂದ್ಕೊಳ್ಳೋ, ಚಿಕ್ಕವನು ಅಂತ ಅಂದ್ಕೊಳ್ಳೋಕ್ಕಿಂತ ಅವ್ರಿಗೆ ನನ್ನ ಜೊತೆ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ ನಾನು. ಸೊ ಅಷ್ಟು ಬೇಸರನೂ ಆಗುತ್ತೆ ಕೆಲವು ಸತಿ. ಬಟ್ ದೇರ್ ಆರ್ ಸಮ್ ಬ್ಯೂಟಿಫುಲ್ ಪೀಪಲ್ ಲೈಕ್ ಸೂರಜ್, ಲೈಕ್ ಅಕ್ಷಯ್ ರಾಜಶೇಖರ್ ಹೂ ಹ್ಯಾವ್ ಪ್ರೊಡ್ಯೂಸ್ ನಿನ್ನ ಸನಿಯಕ್ಕೆ. ಯಾವತ್ತೂ ಒಂದು ಡಿಸ್ರೆಸ್ಪೆಕ್ಟ್ಫುಲ್ ಆಗದೆ ಅವ್ರ ಕಷ್ಟ ಆದಾಗ ಕಷ್ಟ ಇದೆ ಅಂತ ಹೇಳ್ಕೊಳ್ಳೋದು, ಒಳ್ಳೆ ಟೈಮ್ ಇದ್ದಾಗ ದುಡ್ಡು ಕೊಡೋದು. ಯಾವತ್ತೂ ನನಗೆ ಇವತ್ತೇ ದುಡ್ಡು ಬೇಕು ಅಂತ ಕೇಳೋೂ ಇಲ್ಲ ನಾನು ಯಾವುದೇ ಪ್ರೊಡ್ಯೂಸರ್ಗೂ. ಸಿನಿಮಾ ಮುಗಿದು 3-4 ಲವ್ ಮಾಕ್ಟೇಲ್ ಅವ್ರ ಡೈರೆಕ್ಟರ್ ಕೂಡ ಹೇಳ್ಕೊಂಡಿದ್ದಾರೆ, ಓಪನ್ ಆಗಿ ಇಂಟರ್ವ್ಯೂ ಹೇಳ್ಕೊಂಡಿದ್ದಾರೆ, ಯಾವತ್ತೂ ನನಗೆ ಇವತ್ತು ದುಡ್ಡು ಬೇಕು ಅಂತ ಕೇಳೇ ಇಲ್ಲ. ಸೊ ಅಂಥದ್ರಲ್ಲಿ ನಾನು ಎಕ್ಸ್ಪೆನ್ಸಿವ್ ಅಂತ ವಿಷಯಗಳು ಬರೋದು ಆಚೆ ಕಡೆ ತುಂಬ ಬೇಸರನೂ ಆಗುತ್ತೆ, ಕೋಪನೂ ಬರುತ್ತೆ. ಯಾರಿಗೆ ಒಳ್ಳೆ ಸಂಗೀತ ಬೇಕು, ಒಂದು ಒಳ್ಳೆ ಕಲೆ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹಂಬಲ ಇಟ್ಕೊಂಡು, ಚಿಕ್ಕ ಬಜೆಟ್ ಆಗಲಿ ದೊಡ್ಡ ಬಜೆಟ್ ಆಗಲಿ ಯಾವುದೇ ಆಗಲಿ ರಘು ದೀಕ್ಷಿತೇ ಬೇಕು ಅಂತ ಬಂದವ್ರ ಜೊತೆ ಮಾತ್ರ ಕೆಲಸ ಮಾಡೋಕ್ಕಾಗೋದು ನನಗೆ. ಒಂದು ಫ್ರೆಂಡ್ಶಿಪ್ ಬೇಸಿಸ್ನಲ್ಲಿ, ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟಲ್ಲಿ. ಸಿನಿಮಾನೇ ಎಲ್ಲರಿಗೂ ಬಾಸ್. ನೀನು ದೊಡ್ಡವ್ರು, ನಾನು ಚಿಕ್ಕವ್ರು, ನೀನು ಬರೀ ಮ್ಯೂಸಿಕ್ ಡೈರೆಕ್ಟರ್, ನೀನು ಬರೀ ಆ್ಯಕ್ಟರ್, ಹೊಸ ಆ್ಯಕ್ಟರು, ಹಳೆ ಆ್ಯಕ್ಟರು, ಸೀನಿಯರ್ ಆ್ಯಕ್ಟರು, ಏನೂ ಬೇಕಿಲ್ಲ. ಸಿನಿಮಾ ಗೆಲ್ಲಬೇಕು. ಅದಕ್ಕೆ ನಾನು ನಿಮ್ಮ ಜೊತೆ ಜಗಳ ಆಡ್ತೀನಿ. ಅಲ್ಲಿ ಸಿನಿಮಾಲಿ ಏನೋ ಒಂದು ಹುಳುಕಿದೆ, ಅದನ್ನು ಕರೆಕ್ಟ್ ಮಾಡ್ಬೋದು ಅಂತ ನನಗೆ ಅನಿಸಿದ್ರೆ ಅದು ನಾನು ಬಾಯ್ಬಿಟ್ಟು ಹೇಳ್ತೀನಿ. ಯಾಕೆಂದ್ರೆ ಆ ಸಿನಿಮಾ ನಂದು ಕೂಡ, ನಿಮ್ಮೊಬ್ಬರದೇ ಅಲ್ಲ. ನಾಳೆ ಆ ಸಿನಿಮಾ ಸೋತ್ರೆ ನಾನು ರಘುನೂ ಸೋಲ್ತಾನೆ, ನೀವು ಸೋಲ್ತೀರಿ. ಸಿನಿಮಾ ಗೆಲ್ಲಿಸೋದು ಒಂದೇ ನನ್ನ ಧ್ಯೇಯ. ಸೊ ಐ ಚೂಸ್ ಮೈ ಪೀಪಲ್ ಲೈಕ್ ದ್ಯಾಟ್. ಇಟ್ ಈಸ್ ನಾಟ್ ಚೂಸಿಂಗ್ ದ ಮೂವೀಸ್, ಐ ಚೂಸ್ ಪೀಪಲ್.
ಲವ್ ಮಾಕ್ಟೇಲ್ ಕೂಡ ಒನ್ ಆಫ್ ದ ಬೆಸ್ಟ್ ಮೂವಿ, ಸೂಪರ್ ಡೂಪರ್ ಹಿಟ್ ಮೂವಿ. ಸೊ ಆ ಒಂದು ಸಕ್ಸಸ್ ನಿಮಗೆ ಇಲ್ಲಿ ಸ್ವಲ್ಪ ಈಸಿ ಆಯಿತಾ ನಿನ್ನ ಸನಿಹಕ್ಕೆ ಏನಾದರೂ? ಇಲ್ಲ, ನಿನ್ನೆ ಸನಿಕೆ ಮಾತು ಶುರುವಾಗೋಗಿತ್ತು ಆಗಲೇ. ಲವ್ ಮಾಕ್ಟೇಲ್ ಇನ್ನೂ ಬಂದಿರಲಿಲ್ಲ ಆಚೆ, ಆವಾಗಲೇ ಮಾತುಕತೆ ಶುರುವಾಗೋಗಿತ್ತು. ಐ ಬಿನ್ ವೆರಿ ಫಾರ್ಚುನೇಟ್. ಹಾಗೆ ನೋಡೋಕ್ಕೆ ಹೋದರೆ ಈವನ್ ಜಸ್ಮಾತ್ಮತೆಯಲ್ಲಿ ಕೂಡ ಸೈಕೋ ಇನ್ನೂ ಬಂದೇ ಇರಲಿಲ್ಲ. ಸುದೀಪ್ ಅವ್ರು ಯಾವುದೋ ರೇಡಿಯೋನಲ್ಲಿ ಒಂದು ಜಿಂಗಲ್ ಕೇಳಿ ನನ್ನ ಕರೆದ್ರು. ಇವತ್ತಿಗೂ ಕೂಡ ನನ್ನ ಮೀಟರ್ ಜಸ್ಮಾತ್ಮತಲ್ಲಿಂದಲೇ ಓಡೋದು ಅಂತ ಹೇಳೋದಕ್ಕೆ ಸುಳ್ಳೇ ಅಲ್ಲ ಮಾತು, ಆಯಿತಾ. ಅಷ್ಟು ಒಳ್ಳೆ ಸಿನಿಮಾ ನನಗೆ ಒಂದು ಲಿಫ್ಟ್ ಕೊಡ್ತು. ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಸುದೀಪ್ ಟು ಬಿ ಹ್ಯಾವಿಂಗ್ ದಟ್ ವಿಷನ್. ನನ್ನ ಸಿನಿಮಾಗೆ ಯಾರು ಕೇಳೇ ಇಲ್ದಿರೋ ಸಂಗೀತಗಾರನ ಕರ್ಕೊಂಬಂದು ಹಾಕಿಸ್ಬೇಕು ಅನ್ನೋ ಒಂದು ವಿಷನ್ ಇದೆಯಲ್ಲ. ಸೊ ಈ ಥರನೇ ವಿಷನ್ ಇಟ್ಕೊಂಡಿರೋರು ಬರ್ತಾರೆ, ಅಂಥವ್ರ ಜೊತೆ ಕೆಲಸ ಮಾಡ್ತೀನಿ. ಇವತ್ತು ಹಾಡು ಮಾಡಿದ್ದು 12 ವರ್ಷ ಆದಮೇಲೆ ಇವತ್ತು ಮುಂಜಾನೆ ಮಂಜಲ್ಲಿ ಈಸ್ ಅ ಫೇವ್ರೇಟ್ ಸಾಂಗ್ ಫಾರ್ ಸೋ ಮೆನಿ ಪೀಪಲ್. ಇವತ್ತು ನಿನ್ನ ಸನಿಕಲ್ಲಿರೋ ಪರಿಚಯ ಹಾಡು ಎಷ್ಟೊಂದು ಜನಕ್ಕೆ ಫೇವ್ರೇಟ್ ಆಗಿದೆ. ಇನ್ನೊಂದು 10 ವರ್ಷ ಆದಮೇಲೆ ಇದು ನಿಂತ್ಕೊಂಡ್ರೆ ಅಂಥ ಸಂಗೀತನೇ ಮಾಡಬೇಕು, ಅಂಥ ಸಿನಿಮಾನೇ ಮಾಡಬೇಕು. ಸೀಸನ್ ಬೇಕಾಗಿಲ್ಲ ಅಂದರೆ ಲೈಫ್ ಟೈಮ್ ಇರಬೇಕು. ಯಾ, ಮ್ಯೂಸಿಕ್ ಸಿನಿಮಾ ಹ್ಯಾಸ್ ಅ ಲೈಫ್ ಟೈಮ್. ಒಂದು ಥಿಯೇಟ್ರಲ್ಲಿ ಎಷ್ಟು ಹೋಗುತ್ತೋ ಅಷ್ಟು, ಅದಾದಮೇಲೆ ಒಂದಷ್ಟು ಓ ಟಿ ಟಿನಲ್ಲಿ ಇವಾಗ ಥ್ಯಾಂಕ್ ಗಾಡ್ ಓ ಟಿ ಟಿಯಿಂದ ಇನ್ನೂ ಒಂದು ಲಾಂಗಿಟ್ಯೂಟಿ ಸಿಗ್ತಾ ಇದೆ. ಅದಿಲ್ಲದೆ ಇದ್ದರೆ ಟಿ ವಿನಲ್ಲಿ ಯಾವಾಗಲಾರು ಬಂದಾಗ ಓಹೋ ಇದು ನೋಡಿದ್ದಾನ ಸಿನಿಮಾ ಥಿಯೇಟ್ರಲ್ಲಿ ಅಂತ ಅಷ್ಟೇ ಲಾಂಗಿಟ್ಯೂಟಿ. ಬಟ್ ನಾವು ಮ್ಯೂಸಿಕ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಲೈಕ್ ದಟ್. ಇಟ್ ಕ್ಯಾನ್ ಸರ್ವೈವ್ ಫಾರ್ ಇಯರ್ಸ್ ಟುಗೆದರ್. ಆಮೇಲೆ ನಿಮ್ಮ ಜೀವನದಲ್ಲಿ ಅನೇಕ ಘಟನೆಗಳಿಗೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ನಿಂತ್ಕೊಳ್ಳುತ್ತೆ. ಯಾವುದೋ ಸಾಂಗಿಂದ ಒಂದು ಹಳೆಯ ನೆನಪು ಮುಂದೆ ಬರುತ್ತೆ ಮನಸ್ಸಲ್ಲಿ. ಸೊ ಮ್ಯೂಸಿಕ್ ಹ್ಯಾಸ್ ಲೈಫ್ ಬಿಯಾಂಡ್ ಸಿನಿಮಾ. ಸೊ ನನ್ನ ಮ್ಯೂಸಿಕ್ಕು ಆ ಸಿನಿಮಾಗೆ ಅಂತ ಮಾಡಿದ್ರೂ ಇಟ್ ಶುಡ್ ಸರ್ವೈವ್ ಬಿಯಾಂಡ್ ದ ಸಿನಿಮಾ ಆಲ್ಸೋ. ಸಾಕಷ್ಟು ಜನರಿಗೆ ಪೇನ್ ಕಿಲ್ಲರ್ ನಿಮ್ಮ ಸಾಂಗ್ಗಳು. ಥ್ಯಾಂಕ್ ಯು. ನನಗೂ ಕೂಡ ನನಗೂ ಕೂಡ. ಶಿವಣ್ಣ ಅವರು ಮಾತು ಹೇಳ್ತಾರೆ, ಅದು ಕೇವಲ ಅವರ ಕುಟುಂಬ ಸದಸ್ಯರ ಮಗಳು ಏನೋ ಧನ್ಯ ಸಿನಿಮಾ ಮಾಡಿದ್ದಾರೆ ಅಂತಲ್ಲ, ಹಾಡಿನ ಬಗ್ಗೆ ಮಾತಾಡ್ತಾರೆ ಶಿವಣ್ಣ ಅವರು. ಎಷ್ಟು ಅದ್ಭುತವಾಗಿದೆ ಹಾಡು. ರಘು ದೀಕ್ಷಿತ್ ಅವರಂತೂ ನೆಕ್ಸ್ಟ್ ಲೆವೆಲ್ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಸೊ ಮುಂದೊಂದು ದಿನ ಶಿವಣ್ಣವ್ರ ಜೊತೆಗೆ ವರ್ಕ್ ಮಾಡೋಂಥ ಅವಕಾಶ ನನಗೆ ತುಂಬ ಆಸೆ. ಅಂದರೆ ಯಾಕೆಂದರೆ ಅಗೇನ್ ಜೆನ್ಯೂನ್ಲಿ ಬ್ಯೂಟಿಫುಲ್ ಪರ್ಸನ್ ಅವರು. ಅವ್ರನ್ನ ಮಾತಾಡಿಸ್ದಾಗೆಲ್ಲ ನನ್ನನ್ನು ಎಷ್ಟು ಪ್ರೀತಿನ ಮಾತಾಡ್ಸಿದ್ದಾರೆ ಅಂದರೆ ಈ ಮನುಷ್ಯ ಹಂಗಿರೋಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ. ಇಷ್ಟೊಂದು ಸಿನಿಮಾ ಮಾಡಿರೋ ಹೀರೋನ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಒಂದು ಈಗೋ ಇಲ್ಲ, ಒಂದು ಭೇದ ಭಾವ ಇಲ್ಲ, ಅವ್ರ ಅಪ್ಪನ ಥರನೇ. ಸೊ ನನಗೆ ಯಾವತ್ತಾರ ಒಂದು ದಿವಸ ಫೋನ್ ಮಾಡ್ತಾರೆ, ಕರೀತಾರೆ ಅನ್ನೋ ಒಂದು ಆಸೆ ಇದ್ದೇ ಇದೆ. ಐ ವಿಲ್ ಆಲ್ವೇಸ್ ಬಿ ರೆಡಿ ಆನ್ ಮೈ ಟೋಸ್ ಟು ವರ್ಕ್ ವಿತ್ ಶಿವಣ್ಣ, ಜಸ್ಟ್ ಬಿಕಾಸ್ ಐ ಲವ್ ಹಿಮ್ ಸೋ ಮಚ್. ಎಗೇನ್ ನಿನ್ನ ಸನಿಹಕ್ಕೆ, ಯಾಕಂದರೆ ಎಲ್ಲಿ ಹೋದ್ರು ಕೂಡ ಸನಿಹಕ್ಕೆ ಬರಲೇಬೇಕಾಗತ್ತೆ. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ರಘು ದೀಕ್ಷಿತ್ ಅಂದ ತಕ್ಷಣ ಅಲ್ಲೊಂದು ಮೋಡಿ ಇದ್ದೇ ಇರುತ್ತೆ ಹಾಡಿನಲ್ಲಿ, ಆ ಸಂಗೀತದಲ್ಲಿ ಒಂದು ರೀತಿ ಕನೆಕ್ಟ್ ಆಗುತ್ತೆ. ಅದು ಎಲ್ಲ ವಿಚಾರದಲ್ಲಿ, ಅದು ಪ್ರೀತಿ ಅಥವಾ ಭಾವನೆಗಳು ಅಥವಾ ಎಮೋಷನ್ಸ್ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು ಅಥವಾ ಫೀಲಿಂಗ್ಸ್ ಎಲ್ಲವೂ ಕೂಡ ಅದರಲ್ಲಿದೆ. ಕಂಪ್ಲೀಟ್ ಒಂದು ಪ್ಯಾಕೇಜ್ ಅದರಲ್ಲಿ. ಸೊ ಇದರಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ? ಐ ಥಿಂಕ್ ಮೊದಲಿಗೆ ಜನರು ಎಕ್ಸ್ಪೆಕ್ಟ್ ಮಾಡೋದು ಕನ್ನಡಕ್ಕೆ ಒಂದು ಒಳ್ಳೆ ನಿರ್ದೇಶಕ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೇನೆ ನಾವು ಈ ವಿಷಯ. ಐ ಫೀಲ್ ಸೂರಜ್ ಹ್ಯಾಸ್ ಹ್ಯಾಂಡಲ್ಡ್ ಈಚ್ ಸೀನ್ ಎಷ್ಟು ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ, ಒಂದು ಕಾಮಿಡಿ ಸೀನ್ ಆಗಿರ್ಬೋದು, ಇಲ್ಲ ಒಂದು ಎಕ್ಸ್ಟ್ರೀಮ್ಲಿ ಎಮೋಷ್ನಲ್ ಸೀನ್ ಆಗಿರ್ಬೋದು, ಒಂದು ಫೈಟ್ ಸಿಚುವೇಶನ್ ಆಗಿರ್ಬೋದು. ಆ್ಯಸ್ ಎ ಡಿರೆಕ್ಟರ್ ಐ ಫೀಲ್ ಇಷ್ಟು ಚಿಕ್ಕ ವಯಸ್ಸಿಗೆ ಹೀ ನೋಸ್ ಹಿಸ್ ಕ್ರಾಫ್ಟ್. ಅವರು 5 ವರ್ಷ ಸಿನಿಮಾನೇ ಮಾಡಿಲ್ಲ, 1-2 ಸಿನಿಮಾಲ್ ಬಂದಿದ್ದೆ ಅಂತ ಹೇಳ್ಕೊಂಡಿದ್ರು ಒಂದ್ಸತಿ. 5 ವರ್ಷ ವೇಸ್ಟ್ ಮಾಡಿಲ್ಲ. ದಟ್ 5 years ವಾಸ್ ಹಿಸ್ ಎಜುಕೇಷನ್ ಇನ್ ಸಿನಿಮಾ. ಆ ಎಜುಕೇಷನ್ ಎಲ್ಲ ಇವತ್ತು ನಿನ್ನ ಸನಿಹಕೆನಲ್ಲಿ ಬಹಳನೇ ಸೊಗಸಾಗಿ ಮೂಡಿ ಬಂದಿದೆ. ಇನ್ಫ್ಯಾಕ್ಟ್ ಎವ್ರಿ ಸಿನಿಮಾ ಕೆಲವು ಸತಿ ಸೆಟ್ಗೆ ಹೋದ ಮೇಲೆ ಒಂದಷ್ಟು ಲಿಮಿಟೇಷನ್ಸ್ ಇರ್ಬೋದು, ಟೈಮ್ ಇರ್ಬೋದು, ಲೈಟ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು. ಒಂದು ಈಗ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕರ್ಕೊಂಬಂದಿರ್ತಾರೆ ಯಾರೋ, ಆ ಜೂನಿಯರ್ ಆರ್ಟಿಸ್ಟ್ಗಳು ನಮಗೆ ಬೇಕಾದಂಗೆ ಪರ್ಫಾರ್ಮ್ ಮಾಡದೇ ಇರ್ಬೋದು, ಅಥವಾ ನಾವು ನೋಡೋಕ್ಕೂ ಅಟ್ಲೀಸ್ಟ್ ದೇ ಮೈಟ್ ನಾಟ್ ಸೂಟ್ ದ ರೋಲ್. ಇಂಥ ಲಿಮಿಟೇಷನ್ಸ್ ಇದೆ ಅಂತ ನಮಗೆ ಆ್ಯಸ್ ಅ ಪ್ರೇಕ್ಷಕ ಅನ್ನಿಸ್ಬೋದು. ಬಟ್ ಆ ಲಿಮಿಟೇಷನ್ಸ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. that he's made them work on the scene. So for me, that is a great sign of a great director. So first cinema ನೋಡಿದಾಗ ಜನ ಸೂರಜ್ ಆಸ್ ಅನ್ ಆ್ಯಕ್ಟರ್ಗಿಂತ ಮುಂಚೆ ಸೂರಜ್ ಆಸ್ ಅ ಡೈರೆಕ್ಟರ್ ಕಾಣ್ ಬರ್ತಾರೆ. ಅದಾದಮೇಲೆ ಐ ಥಿಂಕ್ ಧನ್ಯಾಸ್ ಪರ್ಫಾರ್ಮೆನ್ಸ್, ನಾವು ತುಂಬ ಕ್ರೂರಿಗಳು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊಮ್ಮಗಳು ಆ್ಯಕ್ಟಿಂಗ್ ಏನು ರಕ್ತದಲ್ಲೇ ಇರುತ್ತೆ ಅಂತ ಸಲೀಸಾಗಿ ಹೇಳ್ತೀವಿ. ಆದರೆ ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಡಾಕ್ಟರ್ ರಾಜ್ಕುಮಾರ್ ಆ್ಯಕ್ಟ್ ಮಾಡೋಕ್ಕಾಗಲ್ವಲ್ಲ, ಅವಳೇ ಮಾಡಬೇಕಲ್ಲ. ಎಷ್ಟೇ ಸಂಸ್ಕಾರ ಇರಲಿ, ಶ್ರಮ ಕೊನೆಗೆ ಆ ಹುಡುಗಿದ್ದೇನೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಶಿ ಹ್ಯಾಸ್ ರೇಂಜ್ ಆಫ್ ಎಮೋಷನ್ಸ್.
ಆ್ಯಂಡ್ ಸಚ್ ಮೆಚ್ಯೂರಿಟಿ ಕ್ಯಾಮ್ರಾ ಡಿಸ್ಟೆನ್ಸಲ್ಲಿ. ಈಗ ಒಬ್ಬರು ಥಿಯೇಟ್ರ್ ಆ್ಯಕ್ಟರ್ ಆದರೆ ಅವ್ರನ್ನ ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಎಲ್ಲ ಲೌಡ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಡೈಲಾಗ್ ಹೇಳೋದಾಗಲಿ. ಯಾಕಂದರೆ ಅವ್ರಿಗೆ ಸ್ಟೇಜ್ ಮೇಲೆ ಇದ್ದು ಅಭ್ಯಾಸ, ಅಷ್ಟು ದೂರದಲ್ಲಿ ಆಡಿಯನ್ಸ್ ಇರ್ತಾರೆ, ಅವ್ರಿಗೆ ರೀಚ್ ಆಗಬೇಕು ಅನ್ನೋ ಒಂದು ಪ್ರಾಕ್ಟೀಸ್. ಧನ್ಯ ಕ್ಯಾಮ್ರಾ ಇಲ್ಲಿರಲಿ, ಅಲ್ಲಿಗೆ ಏನು ಸಟ್ಲಾಗಿ ಏನು ಎಕ್ಸ್ಪ್ರೆಷನ್ ಕೊಡಬೇಕು, ಅಷ್ಟು ದೂರಲ್ಲಿದ್ದಾಗ ಎಷ್ಟು ಎಕ್ಸಾಗರೇಟ್ ಮಾಡೋದು. ಆ ಎಜುಕೇಷನ್ ಇಸ್ ಅ ವೆರಿ ರೇರ್ ಎಜುಕೇಷನ್ ಇನ್ ಆ್ಯಕ್ಟರ್ಸ್. ನಾವು ನೋಡೋದು ಎಲ್ಲ ಕಡೆ ಒಂದೇ ಥರ ಇರುತ್ತೆ ಅವ್ರದ್ದು ಎಕ್ಸ್ಪ್ರೆಷನ್ಸು ಅಥವಾ ಬಾಡಿ ಲ್ಯಾಂಗ್ವೇಜು. ಧನ್ಯ ಇಸ್ ನಾಟ್ ಲೈಕ್ ದಟ್. ಶಿ ಇಸ್ ಅ ವೆರಿ ವೆರಿ ಮೆಚ್ಯೂರ್ ಆ್ಯಕ್ಟ್ರೆಸ್ ಆ್ಯಂಡ್ ಐ ವಾಸ್ ಮೈಂಡ್ ಬ್ಲೋನ್ ವೆನ್ ದ ಎಡಿಟ್ ಕೇಮ್ ಟು ಮೈ ಟೇಬಲ್. ನಾನು ಯಾವುದಾಗ ಬರೀ ಸಾಂಗ್ಸ್ ಕಳಿಸೋರು, ಸೂರಜ್ ನಿಮ್ಮ ಸಾಂಗ್ ನೋಡಿ ಹಿಂಗೆ ಪಿಕ್ಚರೈಸ್ ಮಾಡಿದ್ದೀನಿ ಅಂತ, ಸಖತ್ತಾಗಿದೆ ವಿಜುವಲ್ಸ್ ಅಂತ ಹೇಳ್ಬಿಟ್ಟಿದೆ. ಬಟ್ ವೆನ್ ಇಟ್ ಕೇಮ್ ಟು ಆ್ಯಕ್ಚುಯಲ್ ಸೀನ್ಸ್, ಶಿ ಈಸ್ ಮೈಂಡ್ ಬ್ಲೋಯಿಂಗ್. ಐ ಥಿಂಕ್ ಕರ್ನಾಟಕ ಅಗೇನ್ ಒಂದು ಒಳ್ಳೆ ನಾಯಕಿನ ಈ ಸಿನಿಮಾ ಮುಖಾಂತರ ಪರಿಚಯ ಆಗುತ್ತೆ ಅಂತ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ಕೊತೀನಿ. ದೆನ್ ಅಫ್ಕೋರ್ಸ್ ಸೂರಜ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಅ ರೈಟರ್. ಒಂದು ಕತೆ ಬರೆಯೋದಿಂದ ಹಿಡಿದು ಅದನ್ನು ಒಂದು ಟ್ರಾನ್ಸ್ಲೇಟ್ ಮಾಡಿ ಒಂದು ಹಿ ಹ್ಯಾಸ್ ಟು ಡೈರೆಕ್ಟ್ ಆ್ಯಂಡ್ ಆ್ಯಕ್ಟ್ ಇನ್ ದ ಸೀನ್ಸ್, ನಾಟ್ ಈಸಿ. ಅದು ಸಣ್ಣ ಏಜಲ್ಲಿ ಹೌದು, ಬೇರೆ ಬೇರೆ ಅವಕಾಶಗಳಿತ್ತು ಹೀರೋ ಮಾಡೋದಕ್ಕೆ, ಬೇರೆ ಡೈರೆಕ್ಷನ್. ಅಫ್ಕೋರ್ಸ್ ಸೂರಜ್ ಹ್ಯಾಸ್ ಅ ಗ್ರೇಟ್ ಟೀಮ್. ಸುಮನ್ ಜಾದೂಗರ್ ಆಗಲಿ, ಯಾರಾದರೂ ಆಗಲಿ, ಎಲ್ಲ ಒಂದೊಂದು ಯಾರು ಕ್ಯಾಮ್ರಾ ಹಿಂದೆ ನಮ್ಮ ಅಭಿಲಾಷ್ ಕಳತಿ ಆಗಲಿ, ಎಲ್ಲರೂ ಅವರ ಸಾಥ್ ಇದ್ರೂ ಒಬ್ಬ ಆ್ಯಕ್ಟರ್ ಡೈರೆಕ್ಟರ್ ಆಗಿರುವಾಗ ಹಿಂಗೆ ಆ್ಯಕ್ಟಿಂಗ್ ಮಾಡ್ತಿರುವಾಗ ಆ ಕ್ಯಾಮ್ರಾ ಹಿಂದೆ ಏನಿರ್ಬೋದು ಅನ್ನೊಂದು ಯೋಚನೆ ಓಡ್ತಾ ಇರುತ್ತೆ. ಅದನ್ನು ಹೊರತಾಗಿ ಒಬ್ಬ ಆ್ಯಕ್ಟರ್ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದು ಇಟ್ಸ್ ವೆರಿ ಡಿಫಿಕಲ್ಟ್. ಐ ಥಿಂಕ್ ಈಸ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ಇದಾದ ಮೇಲೆ ಅಭಿಲಾಷ್ ಕಳತಿ ಅವರ ಒಂದು ಸಿನಿಮಾಟೋಗ್ರಫಿ ಇಂಪ್ರೆಸಿವ್, ವೆರಿ ವೆರಿ ಇಂಪ್ರೆಸಿವ್. ಎಮೋಷನ್ಸ್ ಆಗಲಿ, ಬ್ಯೂಟಿಫುಲ್ ಸೀನ್ರಿ ಆಗಲಿ, ಎಲ್ಲದಕ್ಕೆ ಸಾಂಗ್ಸಲ್ಲಿ ಆಗಲೇ ನೋಡಿದ್ದಾರೆ ಎಲ್ಲರೂ. ಸೊ ಬ್ಯೂಟಿಫುಲ್. ಬಟ್ ದ ವೇ ಈಸ್ ಹ್ಯಾಂಡಲ್ಡ್ ಕಾನ್ವರ್ಸೇಷನ್ಸ್, ಎಮೋಷ್ನಲ್ ಸೀನ್ಸ್, ಕ್ಯಾಮ್ರಾ ಇಸ್ ದ ಫಸ್ಟ್ ಆಡಿಯನ್ಸ್ ಆಫ್ ಅ ಫಿಲ್ಮ್ ಅಲ್ವಾ. ಟೆಕ್ನಿಕ್ ತುಂಬ ಸ್ಟ್ರಾಂಗ್ ಆಗಿ ಮಾಡಿದೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದು, ಎವ್ರಿ ಆಸ್ಪೆಕ್ಟ್ ಆಫ್ ಲೈಟಿಂಗ್ ಟು ಕ್ಯಾಮ್ರಾ, ಎಡಿಟಿಂಗ್, ಕಲರಿಂಗ್, ಎಲ್ಲದರಲ್ಲೂ ಅಭಿಲಾಷ್ ಕೆಲಸ ಇದರಲ್ಲಿ ಎದ್ದು ಕಾಣುತ್ತೆ. ತುಂಬ ಬ್ಯೂಟಿಫುಲ್ ಫ್ಯೂಚರ್ ಇದೆ ಅಭಿಲಾಷ್ಗೆ ಇದು ಈ ಸಿನಿಮಾ ಬಂದ ಮೇಲೆ ಆಚೆ, ಗ್ಯಾರಂಟಿ. ಯಾರಿಗೆ ಇಷ್ಟ ಆಗುತ್ತೆ ಹೆಚ್ಚಾಗಿ ಸಿನಿಮಾ? ಅಂದರೆ ನಿನ್ನ ಸನಿಹಕ್ಕೆ ಅಂದ ತಕ್ಷಣ ಮೇ ಬಿ ಲವ್ ಸಬ್ಜೆಕ್ಟ್ ಇರ್ಬೋದು, ಅಥವಾ ಯೂತ್ಸ್ಗಳಿಗೆ ಇಷ್ಟ ಆಗ್ಬೋದು, ಅಥವಾ ಆ ಥರದ್ದು ಏನೋ ಒಂದಷ್ಟು ಆಲೋಚನೆಗಳಿರುತ್ತೆ. ಇಸ್ ಇಟ್ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್? ಇಟ್ ಈಸ್ ಇನ್ಫ್ಯಾಕ್ಟ್ ಅ ಫ್ಯಾಮಿಲಿ ಪ್ಯಾಕೇಜ್. ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ ಮಗಳು ಮಗ 4 ಜನ ಅಂತ ನಾವು ಅಂದ್ಕೊಳ್ತೀವಿ, ಐಡಿಯಲ್ ಇಂಡಿಯನ್ ಫ್ಯಾಮಿಲಿ. ಅದಾದಮೇಲೆ ತಾತ ಅಜ್ಜಿ ಎಲ್ಲರೂ ಹೋಗ್ಬೋದು. ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ. ಐ ಥಿಂಕ್ ಯೂತ್ಗೆ ಒಂದು ಲವ್ ಆ್ಯಂಗಲ್ ಇದೆ, ಒಂದು ಫೈಟ್ ಸೀನ್ಸ್ ಇದೆ, ಎರಡೂ ಎಕ್ಸ್ಟ್ರೀಮ್ಸ್ ಇದೆ. ಲೇಡೀಸ್ಗೆ ಎಮೋಷ್ನಲ್ ಸೀನ್ಸ್ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವಯಸ್ಸಾದವ್ರಿಗೆ ಅಯ್ಯೋ ಈ ಯಂಗ್ಸ್ಟರ್ಸ್ ಹಿಂಗೆ ಹಾಳಾಗ್ತಿದಾರಲ್ಲ, ಅವ್ರು ಹೇಗೆ ದಾರಿತಾರಲ್ಲ ಅನ್ನೋದು ಒಂದು ಒಪಿನಿಯನ್ ಕೂಡ ಅಲ್ಲಿ ಮೂಡ್ ಬರುತ್ತೆ. ಸೊ ಒಂದು ಹಿರಿಯರ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಸೊಸೈಟಿನಲ್ಲಿ ಒಂದು ಲಿವ್ ಇನ್ ರಿಲೇಷನ್ಶಿಪ್ನ ಹೇಗೆ ನೋಡ್ತಾರೆ ಅದು ಕೂಡ ಪರಿಚಯ ಆಗುತ್ತೆ. ಆಮೇಲೆ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ವಿ ಮೂವ್ ಆನ್ ವಿತ್ ಟೈಮ್ಸ್. ಈಗ ಟೈಮ್ ಚೇಂಜ್ ಆಗ್ತಾ ಇದೆ. ಯಂಗ್ಸ್ಟರ್ಸ್ ಪರ್ಸೀವ್ ಮ್ಯಾರೇಜ್ ಆರ್ ಲಿವ್ ಇನ್ ರಿಲೇಷನ್ಶಿಪ್ ಇನ್ ಅ ವೆರಿ ಡಿಫ್ರೆಂಟ್ ವೇ, ಆರ್ ಅ ರಿಲೇಷನ್ಶಿಪ್ ಇಟ್ ಸೆಲ್ಫ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಸೊ ಎಷ್ಟೋ ಜನ ಹಿರಿಯರು ಅವರು ಒಂದು ಟೈಮ್ ವಾರ್ಪಲ್ಲಿ ಸಿಕ್ಕಾಕೊಂಡಿರೋರಿಗೆ ಒಂದು ಮೈಂಡ್ ಓಪನ್ ಆಗ್ಬೋದು ಈ ಸಿನಿಮಾಯಿಂದ ಅಂತಲೂ ಅನ್ಕೋತೀನಿ. ಸೊ ಇಟ್ಸ್ ಅ ಫಿಲ್ಮ್ ಫಾರ್ ಎವ್ರಿಬಡಿ. ನಕ್ಕು ನಲ್ದು ಮಜಾ ಮಾಡಿಕೊಂಡು, ಕೇಕೆ ಹಾಕ್ಕೊಂಡು, ಚಪ್ಪಾಳೆ ಹೊಡ್ಕೊಂಡು, ಲಾಸ್ಟಲ್ಲಿ ಸಿನಿಮಾ ಒಂದು ಎಮೋಷ್ನಲ್ ರೈಡ್ ಕ್ರೆಸೆಂಡೋ ತೊಗೊಂಡು ಹೋಗಿ ಆಚೆ ಬರುವಾಗ ಯಾವುದೋ ಒಂದು ಹಾಡು ಹೇಳ್ಕೊಂಡು ನಗ್ನಗ್ತಾ ಆಚೆ ಬರ್ತಾರೆ. ಹ್ಯಾಂಗೋರ್ ಇದ್ದೇ ಇರುತ್ತೆ ಸಿನಿಮಾ ಡೆಫಿನೆಟ್ಲಿ ಒಂದು ವಾರ ಇದ್ದೇ ಇರುತ್ತೆ ಮಿನಿಮಮ್. ನಿಮಗೆ ಸ್ಪೆಷಲ್ ಆಗುತ್ತೆ ಈ ಸಿನಿಮಾ ಯಾಕಂದರೆ ನಿಮ್ಮ ಕೆರಿಯರ್ಗಾಗಲಿ ಅಥವಾ ನಿಮ್ಮೊಂದು ವಿಷನ್ ಇದೆ, ಅದು ಇದೇ ಥರ ಮಾಡಬೇಕು, ನಾನು ಈ ಥರ ಮ್ಯೂಸಿಕ್ ಕೊಡಬೇಕು, ಆ ಥರದೊಂದು ಬೆಸ್ಟ್ ಟೀಮ್ ಸಿಗಬೇಕು ಅಂತ. ಬೆಸ್ಟ್ ಟೀಮ್ ಅಂತೂ ಸಿಕ್ಕಾಗಿದೆ ನಿಮಗೆ. ಸೊ ಮೇ ಬಿ ರಘು ದೀಕ್ಷಿತ್ ಅವ್ರಿಗೂ ಇನ್ನೊಂದಷ್ಟು ಅವಕಾಶಗಳು ತೆರೆದುಕೊಳ್ಳುತ್ತಾ ಈ ಸಿನಿಮಾ ಆದ ನಂತರ? ಹಾಗೆ ನಾನು ಹೇಳಿದಾಗೆ ಯಾರು ನನ್ನ ಜೊತೆ ಕೆಲಸ ಮಾಡಬೇಕು ಅನ್ನೋರು ಬರ್ತಾರೆ, ಅವ್ರ ಜೊತೆ ಕೆಲಸ ಮಾಡ್ತೀನಿ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಾ ಇದ್ದೆ, ಅದರಿಂದ ನನ್ನ ಮನಸ್ಸಿಗೆ ತಲೆ ಕೆಡೋ ರೀತಿಯಲ್ಲಿ ಆಗೋಯ್ತು. ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದೇ ಈಗ ಒಳ್ಳೆ ಕೆಲಸ ಬರ್ತಾ ಇದೆ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಆಚೆ ಬಂದಾಗ ಜನ ಎಪ್ರಿಷಿಯೇಟ್ ಮಾಡ್ತಿದ್ದಾರೆ, ಇಷ್ಟೇ ಸಾಕು. ಮುಂದಿಂದು ನೋಡೋಣ. ಇನ್ನೂ 2 ಸಿನಿಮಾ ಉಳ್ಕೊಂಡಿದೆ, ಆರ್ಕೆಸ್ಟ್ರಾನು ಉಳ್ಕೊಂಡಿದೆ, ಗರುಡನೂ ಉಳ್ಕೊಂಡಿದೆ. ಕಂಪ್ಲೀಟ್ಲಿ ವೇರಿಡ್ ಸಬ್ಜೆಕ್ಟ್ಸ್ ಆ್ಯಂಡ್ ವೇರಿಡ್ ಸ್ಟೈಲ್ ಆಫ್ ಮ್ಯೂಸಿಕ್ ಆಲ್ಸೋ. ಈ ಥರನೂ ಮಾಡ್ತಾನ ಅಂತ. ಯಾಕಂದರೆ ಗರುಡ ಟೋಟಲ್ ಮಾಸ್ ಫಿಲ್ಮ್. ನಾನು ಮಾಸ್ ಮ್ಯೂಸಿಕ್ ಯಾವತ್ತು ಮಾಡೋಕ್ಕೆ ಬರಲ್ಲ ಅಂತಲೂ ಹೇಳ್ಕೊಂಡಿದ್ದಾರೆ. ಅವ್ರಿಗೂ ಒಂದು ಡೋಸ್ ಕೊಡ್ತಾ ಇದ್ದೀನಿ. ಆರ್ಕೆಸ್ಟ್ರಾ ಕಂಪ್ಲೀಟ್ಲಿ ರೆಟ್ರೋ 80s ಮ್ಯೂಸಿಕ್, ಇಳೆಯರಾಜ, ಹಂಸಲೇಖ ಅವ್ರ ಕೈಂಡ್ ಆಫ್ ಮ್ಯೂಸಿಕ್. ಮಾಡರ್ನ್ ಮ್ಯೂಸಿಕೇ ಇಲ್ಲ ಆ ಸಿನಿಮಾನಲ್ಲಿ. ಒಂದು 80s ಮ್ಯೂಸಿಕ್ಗೆ ಒಂದು ಮೆಮೊರಿ ಡೌನ್ ದ ಲೈನ್ ಹೋಗ್ತೀವಿ ಆ ಸಿನಿಮಾ ಮುಖಾಂತರ. ಅದು ಸೊ ಸರ್ ಕೆಲಸ ಬರುತ್ತೆ ಸರ್, ಎಲ್ಲ ಥರ ಕೆಲಸನೂ ಬರುತ್ತೆ.
ಕೆಲಸಗಳಿದೆ. ಈಗ ನಾನು ನಿಮಗೆ ಇಂಟರ್ವ್ಯೂಗಿಂತ ಮುಂಚೆ ಹೇಳ್ಕೊಂಡೆ, ಈಗ 2 ವೆಬ್ ಸೀರೀಸ್ಗೂ ಮಾಡ್ತಾಯಿದ್ದೀನಿ. ಒಂದು ಅಮೆಝಾನ್ ಪ್ರೈಮ್ಗೆ, ಒಂದು ಹಾಟ್ಸ್ಟಾರ್ನಲ್ಲಿ. ತುಂಬ ದೊಡ್ಡ ದೊಡ್ಡ ಬಾಲಿವುಡ್ ಡೈರೆಕ್ಟರ್ಸ್ ಇಬ್ಬರು ಬೆಂಗಳೂರಿನಲ್ಲಿರೋ ಮ್ಯೂಸಿಕ್ ಡೈರೆಕ್ಟರ್ನ ಕರೆಯೋ ಪ್ರಮೇಯನೇ ಇರಲಿಲ್ಲ. ಅವ್ರಿಗೆ ಬಾಂಬೆನಲ್ಲಿ ಗಲ್ಗಲ್ಲಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್. ಬಟ್ ಅಂದರೂ ನೀನೇ ಬೇಕು ಅಂತ ಕರ್ಕೊಂಡು ಬಂದಾಗ ಆನ್ಲೈನ್ ಅದು ಕೆಲಸ ಮಾಡ್ತಾ ಇರೋದು. ಇಲ್ಲೇ ಬೆಂಗಳೂರಿನಲ್ಲಿ ಕೂತ್ಕೊಂಡು ಆನ್ಲೈನ್ ಕೆಲಸ ಮಾಡ್ತಾ ಇದ್ದೀನಿ. ಅವ್ರಿಗೆ ಸುಮ್ಮನೆ ಸ್ಯಾಂಪಲ್ಸ್ ಕಳಿಸಿ, ಅವ್ರು ಕೇಳ್ತಾರೆ, ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ಸ್ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ಐ ಆಮ್ ಲೀಡಿಂಗ್ ಅ ವೆರಿ ಬ್ಯೂಟಿಫುಲ್ ಲೈಫ್ ರೈಟ್ ನಾವು. ಕೆರಿಯರ್ ವೈಸ್ ಆಗಲಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್, ನನಗೆ ನಿಜವಾಗ್ಲೂ ಇಷ್ಟ ಆಗಿ ಪ್ಯಾಷನೇಟಾಗಿ ಕೆಲಸ ಸಿಗೋವಂಥ ಪ್ರಾಜೆಕ್ಟ್ಗಳು ಸಿಕ್ಕಿದೆ. ಅದನ್ನು ಮಾಡ್ತಾಯಿದ್ದೀನಿ. ಹೊಸ ಆಲ್ಬಮ್ ಬ್ಯಾಂಡ್ದು ಕೂಡ ರೆಡಿ ಆಗ್ತಾ ಇದೆ, ಜನವರಿನಲ್ಲಿ ರಿಲೀಸ್ ಆಗುತ್ತೆ. ಸೊ ಯಾ, ಇಟ್ಸ್ ವೆರಿ ಎಕ್ಸೈಟಿಂಗ್. ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಯು ವಿಲ್ ಸಿ ಅ ಲಾಟ್ ಆಫ್ ರಘು ದೀಕ್ಷಿತ್ ಆರ್ ಹಿಯರ್ ಲಾಟ್ ಆಫ್ ರಘು ದೀಕ್ಷಿತ್. ಅಷ್ಟೊಂದು ಎಮೋಷನಲ್ ಅಲ್ಲ ರಘು ದೀಕ್ಷಿತ್ ಅವರು? ಅಯ್ಯೋ, 20 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ, ಬಟ್ ಯಾವತ್ತೂ ಅಷ್ಟು ಎಮೋಷನಲ್ ಆಗಿ ನಾನು ನೋಡಿರಲಿಲ್ಲ, ಅಥವಾ ಅಷ್ಟು ಎಮೋಷನಲ್ ಆಗಿ ಮಾತಾಡಿದ್ದು ಕೂಡ ನಾನು ನೋಡಿರಲಿಲ್ಲ. ಬಟ್ ಇತ್ತೀಚಿನ ಕೆಲವು ದಿನಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ತುಂಬ ಎಮೋಷನಲ್ ಆಗಿರ್ತೀರಿ. ಎಷ್ಟು ದಿನ ಅಂತ ಗಟ್ಟಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು. ಒಂದು ದಿವಸ ಮುಖೋಡ ಬಿದ್ದೇ ಬೀಳುತ್ತೆ. ಈ ಒಳಗಡೆ ಇರೋ ಸಾಫ್ಟ್ನೆಸ್ ಜನಕ್ಕೆ ಗೊತ್ತೇ ಆಗಲೇಬೇಕು. ಅದನ್ನು ಎಷ್ಟು ದಿನ ಅಂತ ಅವಸಿಟ್ಕೊಳಕ್ಕಾಗತ್ತೆ. ಆಯಿತು, ಒಂದು 4 ವರ್ಷದಿಂದ ಅನುಭವಿಸಿರೋ ಕಷ್ಟಗಳು ಆಗಿರಲಿ, ಅದನ್ನು ಓಪನ್ ಆಗಿ ಎಲ್ಲ ಕಡೆ ಹೇಳ್ಕೊಂಡಿದ್ದೀನಿ. ನಿಮ್ಮ ಹತ್ರನೂ ಹೇಳ್ಕೊತಾ ಇದ್ದೀನಿ. ಚೇಂಜ್ ಆಗುತ್ತೆ. ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೋಸ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಲ್ಸೋ. ಬಿಕಾಸ್ ಒಬ್ಬ ಮನುಷ್ಯನ ಹೃದಯನ ಅದ್ರ ಕರೆಕ್ಟ್ ಜಾಗ ಕೂರಿಸಿ, ಒಂದು ಕರೆಕ್ಟ್ ಆ್ಯಂಗಲಲ್ಲಿ ತಿರುಗಿಸಿ ಕೂರಿಸೋದಕ್ಕಿದೆಯಲ್ಲ, ಹೀಗೆ ಕಣೋ ಪ್ರಪಂಚ ಇರೋದು ಅಂತ ತೋರಿಸ್ಕೊಳ್ಳುತ್ತೆ ಅವಾಗ ಹೃದಯ. ಸೊ ಐ ಥಿಂಕ್ ಮೈ ಹಾರ್ಟ್ ಈಸ್ ನೌ ಇನ್ ದ ರೈಟ್ ಪ್ಲೇಸ್, ಇನ್ ದ ರೈಟ್ ಡೈರೆಕ್ಷನ್ ಆ್ಯಂಡ್ ಬೀಟಿಂಗ್ ಎಟ್ ದ ಕರೆಕ್ಟ್ BPM. BP ಬಿಟ್ಬಿಡಿ. ಸೊ ಐ ಥಿಂಕ್ ಇಟ್ ವಾಸ್ ನೆಸಸರಿ ಫಾರ್ ಮೀ. ಒಂದು ಅವಶ್ಯಕತೆ ಇತ್ತು ಅನ್ಸುತ್ತೆ ಜೀವನದಲ್ಲಿ, ಒಂದು ಕಷ್ಟನ ನೋಡಿ ಆಚೆ ಬರೋದಕ್ಕೆ. ಅದು ಒಬ್ಬ ಮನುಷ್ಯನ ಪರಿವರ್ತನೆ ಆಗುತ್ತೆ. ಸೊ ಅದಾಗಿದೆ. ಈಗ ಎಲ್ಲ ಥರದ್ದೂ ನೋಡಾಯಿತು ಅಂತ ಅನಿಸುತ್ತೆ ಜೀವನದಲ್ಲಿ. ಇನ್ನು ತಪ್ಪುಗಳೇನು, ಕರೆಕ್ಟ್ ಏನು ಅಂತ ಒಂದು ಅರಿವು ಆಗಿರೋವಾಗ ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕು ಜೀವನದಲ್ಲಿ ಅಷ್ಟೇ. ಐ ಥಿಂಕ್ 5.5 ವರ್ಷದಿಂದನೂ ಕೂಡ ಲೈಫಲ್ಲಿ ಕಷ್ಟ ಅಂದರೆ ಏನು, ಸುಖ ಅಂದರೆ ಏನು, ನೋವು ಅಂದರೆ ಏನು, ಎಲ್ಲ ಥರದನ್ನು ನೋಡಿ ನೋಡಿ ಮೇ ಬಿ ರೈಟ್. ಅದೇ. ಸೊ ಏನಾಗುತ್ತೆ, ಚಿಕ್ಕ ವಯಸ್ಸಲ್ಲಿ ಕಷ್ಟ ನೋಡಿರುವಾಗ ಮನುಷ್ಯ ಒಂದು ಐರನ್ ಸ್ಟೀಲ್ ಬ್ಯಾರಿಕೇಡ್ ಹಾಕೊಂಡು ನಡೆಯೋದು, ಅಂತಾನೆ ನಡೆಯೋದು. ನನಗೇನು ಕಷ್ಟ ಇಲ್ಲ, ನಾನು ಗಟ್ಟಿಯಾಗಿದ್ದೀನಿ ಅಂತ ತೋರಿಸ್ಕೊಂಡು. ಬಟ್ ಒಳಗಡೆ ಕೊರಗ್ತಾನೆ ಇರ್ತಾನೆ ನಮ್ಮ ಮನುಷ್ಯ. ಸೊ ಯಾವಾಗ ಒಂದು ಸಂದರ್ಭ ಬರುತ್ತೋ, ಅದು ಬೇಕೇ ಇಲ್ಲ, ಬ್ಯಾರಿಕೇಡೇ ಬೇಕಿಲ್ಲ. ನಾನು ಏನೋ ನನ್ನ ಮುಖವಾಡ ಏನೂ ಇಲ್ಲದೆ, ಹೌದು ನಾನು ಅಳ್ಬೇಕಾ ಅಳ್ತೀನಿ, ಇವತ್ತು ನಗಬೇಕಾ ಜೋರಾಗಿ ನಗ್ತೀನಿ, ಯಾರಿಗಾರು ಬೈಬೇಕಾ ಬಾಯ್ ತುಂಬ ಬೈತೀನಿ, ಹೊಗಳ್ಬೇಕಾ ಪ್ರೀತಿಯಿಂದ. ಸೊ ಯುನೋ ದ ಆರ್ಟ್ ಆಫ್ ಲಿವಿಂಗ್ ಟು ಯುವರ್ ಟ್ರೂಯೆಸ್ಟ್ ಸೆಲ್ಫ್ ಇದೆಯಲ್ಲ, ನೀವು ಒಳಗಡೆ ಏನೋ ಅದಕ್ಕೆ ಆದಷ್ಟು ಹತ್ತಿರವಾಗಿ ಬದುಕೋದಿದೆಯಲ್ಲ, ಅದು ಭಾಳ ಕಷ್ಟ. ಒಳಗಡೆ ಏನೋ ಆಚೆ ಕಡೆ ಏನೋ ಬದುಕ್ತಿರ್ತೀವಿ, ಯಾರಿಗೋ ಏನೋ ಒಂದು ತೋರಿಸ್ಕೊಂಡು ಆಡಂಬರ ಮಾಡ್ಕೊಂಡು ಬದುಕ್ತಾ ಇರ್ತೀವಿ. ಅದೆಲ್ಲ ಯಾಕೆ ಬೇಕು? ಅದರಿಂದ ಇನ್ನೂ ಇನ್ಫ್ಯಾಕ್ಟ್ ಯು ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಸ್ಯಾಡ್. ಐ ರಿಯಲೈಸ್ ದ್ಯಾಟ್. ಆ್ಯಂಡ್ ನಾವು ಓಪನ್ಲಿ ಮಾತಾಡ್ತೀನಿ, ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳಿ. ಸ್ಮಾಲ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸಿಕ್ಕಾಬಿಡೆ ಮಜಾ ಇದೆ. ಎದೆ ತುಂಬಿ ಹಾಡುವೇನು ಒಂದು ದೊಡ್ಡ ಆಶೀರ್ವಾದ ಅಂತಲೇ ಹೇಳಬೇಕು. ಅದು ಪರಮ್ ಅವ್ರಿಗೆ ನಾನು ಚಿರಋಣಿ. ಹಾಡು ಕರ್ನಾಟಕ ಇದ್ದಾಗಲೂ ನನ್ನ ನೆನೆಸ್ಕೊಂಡಿದ್ರು. ಅದಾದಮೇಲೆ ಎದೆ ತುಂಬಿ ಹಾಡುವೇನು ಯಾವಾಗ ಕಾನ್ಸೆಪ್ಚುಲೈಸ್ ಆಯಿತು, ಒಂದು ಅನ್ಫಾರ್ಚುನೇಟ್ ಅಂದರೆ SPB ಸರ್ ಇಲ್ಲ. ಅವರಿದ್ದಿದ್ರೆ ಇನ್ನೂ ಕರೆಕ್ಟ್ ದೊಡ್ಡ ಸಂಭ್ರಮ ಆಗಿರೋದು. ಬಟ್ ಗ್ರೇಟ್ ಜಡ್ಜಸ್, ಕೋ ಜಡ್ಜಸ್, ನಮ್ಮ ರಾಜೇಶ್ ಕೃಷ್ಣನ್ ಆಗಲಿ, ಹರಿಕೃಷ್ಣ ಅವರಾಗಲಿ, ಗುರು ಕಿರಣ್, ಈಗ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೊಳ್ಳೆ ಟ್ಯಾಲೆಂಟ್ಸನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸುನೀತಾ ಅವರು ಮತ್ತು ಮಂಗಳಾ ರವಿ ಅವರು ಅವರೇ ಮೆಂಟರ್ಸ್ ಕೂಡ. ಸೊ ಸೆಲೆಕ್ಷನ್ ಪ್ರೊಸೆಸ್ನಲ್ಲೂ ಅವರೇ ಇನ್ವಾಲ್ವ್ ಆಗಿದ್ದರಿಂದ ಒಳ್ಳೊಳ್ಳೆ ಟ್ಯಾಲೆಂಟ್. ಆ್ಯಂಡ್ ದೆನ್ ಆಮೇಲೆ ಅವ್ರ ಟ್ಯಾಲೆಂಟ್ ಬಂದಮೇಲೆ ನಮಗೆ ಅವ್ರ ಹಿಂದೆ ಇರೋ ಸ್ಟೋರಿಗಳು ಗೊತ್ತಾದ್ಮೇಲಂತೂ ನಾವು ಏನು ನಮ್ಮ ಒದ್ದಾಟನೇ ಇಲ್ಲ. ಇವ್ರು ನೋಡಿ ಹೆಂಗೆ ಒದ್ದಾಡ್ತಿದ್ದಾರೆ ಲೈಫ್ನಲ್ಲಿ. ಅಂದರೂ ನಗ್ನಗ್ತಾ ಧೈರ್ಯವಾಗಿ ಬಂದು ಆರ್ಟಿಸ್ಟ್ ಆಗಿ ತೋರಿಸ್ಕೊಂಡು ಪರ್ಫಾರ್ಮ್ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಸಾಹಸ ಇಲ್ಲ ಮನುಷ್ಯನಿಗೆ. ನೋವನ್ನೆಲ್ಲ ಮರೆತು ನಾನೊಬ್ಬ ಆರ್ಟಿಸ್ಟು ಅಂತ ಹೇಳಿ ಅವ್ರ ಹೃದಯದಿಂದ ಹಾಡ್ತಾರಲ್ಲ, ಎದೆ ತುಂಬಿ ಹಾಡೋದಿದೆಯಲ್ಲ, ಅದು ಭಾಳ ಕಷ್ಟ ಕೆಲಸ. ಅದು ಅವರಿಂದ ಕಲ್ತ್ಕೊಳ್ಳೋದು ಕೂಡ ಸುಮಾರು ಸಿಗ್ತಾ ಇದೆ ನಮಗೆ. ಆಮೇಲೆ ಎಷ್ಟೋ ಜನಕ್ಕೆ ಆ ಕಾರ್ಯಕ್ರಮ ನೋಡಿದವ್ರಿಗೆ ಪ್ರೇರಣೆ ಕೂಡ. ಲೈಫ್ನಲ್ಲಿ ಏನೇ ಕಷ್ಟ ಇದ್ರೂ ಹೃದಯದ ಮಾತನ್ನು ಕೇಳಿಕೊಂಡು ಮುಂದೆ ಹೋಗಿ, ಹೃದಯ ಇದೇ ಬೇಕು, ನಾನು ಇದನ್ನೇ ಮಾಡಬೇಕು ಅಂತ ಛಲ ಇಟ್ಕೊಂಡು ಬಂದಿದ್ದಾರೆ. ನಾದಿರ ಆಗಲಿ, ನಮ್ಮ ಸೂರ್ಯಕಾಂತ ಆಗಲಿ, ಅಥವಾ ನಮ್ಮ ಶೆಟ್ಟಪ್ಪ ಅವರಾಗಲಿ,
ವೈಷ್ಣವಿ ಅವರಾಗಲಿ ಎಲ್ಲರೂ ಇನ್ಫ್ಯಾಕ್ಟ್ ಎಲ್ಲರ ಲೈಫ್ನಲ್ಲೂ ಕಷ್ಟ ಇದ್ದೇ ಇರುತ್ತೆ. ಬಟ್ ಅವ್ರವ್ರ ಕಷ್ಟಗಳನ್ನು ಅವ್ರವ್ರೇ ನಾನು ಅಂದ್ಕೊಂಡ್ರೆ ಹಾಗೆ ದೇವ್ರು ಕೊಡೋದು ಕಷ್ಟ ನಿನಗೆ ಅದನ್ನು ತಡ್ಕೊಳಕ್ಕಾಗತ್ತೆ, ಶಕ್ತಿ ಇದೆ ಅಂತ ಹೇಳೋಕ್ಕೋಸ್ಕರ. ನಿನ್ನಲ್ಲಿರೋ ಶಕ್ತಿನ ನೀನು ಮೆಜರ್ ಮಾಡ್ಕೊಳಕ್ಕೆ ಅವ್ರು ಕಷ್ಟ ಕೊಡೋದು ದೇವ್ರು. ಸೊ ಆ ಥರ ನೋಡಿದಾಗ ಎದೆ ತುಂಬಿ ಹಾಡುವೇನು ಇಸ್ ಅ ವೆರಿ ಇನ್ಸ್ಪೈರಿಂಗ್ ಮೊಮೆಂಟ್. ಎವ್ರಿ ಎಪಿಸೋಡ್ ಇಸ್ ಸೋ ಇನ್ಸ್ಪೈರಿಂಗ್. ಸಾಕಷ್ಟು ಸಲ ಎಮೋಷನಲ್ ಆಗ್ತೀರಿ, ತಾವು ಭಾವುಕರು ಆಗ್ತೀರಿ ಶೋ. ಅದು ಹೇಳದ್ನಲ್ಲ, ಭಾವುಕರ ಆಗಬಾರ್ದು ಅಂತ ಅನ್ಕೊಳ್ಳೋದು. ಬಟ್ ಈಗ ಆ ಫಿಲ್ಟರ್ ತೆಗೆದುಬಿಟ್ಟಿದ್ದೀನಿ. ಈಗ ನಾನು ಹೇಗಿದ್ದೀನೋ ಹಾಗೆ ಇರಬೇಕು ಅಂತ ನಾನು ನೆಕ್ಸ್ಟ್ ವಾಟ್ ಎವರ್ ಲೈಫ್ ಇಸ್ ದೇರ್ ಐ ವಾಂಟ್ ಟು ಲಿವ್ ಎಕ್ಸಾಕ್ಟ್ಲಿ ವಾಟ್ ಮೈ ಹಾರ್ಟ್ ವಾಂಟ್ಸ್ ಟು ಶೋ. ಇಲ್ಲಿಗೂ ಈ ಮುಖಕ್ಕೂ ಏನು ಫಿಲ್ಟರ್ ಇರಬಾರ್ದು, ಬಾಯಿಗೂ ಏನು ಫಿಲ್ಟರ್ ಇರಬಾರ್ದು. ಸ್ಮಾಲ್ ಸ್ಕ್ರೀನ್ ಚೂಸ್ ಮಾಡ್ಕೊಳ್ಳೋದಕ್ಕೆ ರೀಸನ್ ನಾನು ಚೂಸ್ ಮಾಡಲಿಲ್ಲ. ಓಕೆ, ಅಲ್ಲ ಅವರು ಚೂಸ್ ಮಾಡ್ತಾರೆ, ಬಟ್ ತಾವು ಒಪ್ಕೊಳ್ಳೋದಕ್ಕೆ ರೀಸನ್. ಸಿ ಹಾಡು ಕರ್ನಾಟಕ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಆಲ್ರೆಡಿ. ಸೊ ವಾಪಸ್ ಕರ್ಕೊಂಡು ಅದು ಶೋ ಅನ್ಫಾರ್ಚುನೇಟ್ಲಿ ಕೋವಿಡಿಂದ ನಿಂತು ಹೋಯ್ತು. ಒಂಥರ ಬೇಜಾರಾಯಿತು. ಆಮೇಲೆ ಅದೇ ಅಲ್ಲಿದ್ದ ಕ್ಯಾಂಡಿಡೇಟ್ಸ್ಗೂ ಕೂಡ ಒಂಥರ ಒಂದು ಏನು ವೇದಿಕೆ ಇದೆಯೋ ಅದು ಸೃಷ್ಟಿಯಾಗಿತ್ತು, ಅದು ಸಡನ್ನಾಗಿ ನಿಂತೋಯ್ತು. ಸೊ ಒಂದು ಎದೆ ತುಂಬಿ ಆಡುವೇನೋ ಅನ್ನೋ ಒಂದು ಲೆಜೆಂಡ್ರಿ ಶೋ. ಅಣ್ಣ ಕೂತಿದ್ದ ಜಾಗದಲ್ಲಿ ನಾವು ಕೂತ್ಕೊಂಡು ಕೆಲಸ ಮಾಡಿಸ್ಬೇಕು ಅಂದರೆ ಅದೇ ಒಂದು ಪ್ರಿವಿಲೇಜು, ಒಂದು ಬ್ಲೆಸ್ಸಿಂಗು, ಒಂದು ದೊಡ್ಡ ಆಶೀರ್ವಾದ. ಆ್ಯಂಡ್ ದೆನ್ ಪರಮ್ ಇಸ್ ಅ ಗ್ರೇಟ್ ಗೈ ಟು ವರ್ಕ್ ವಿತ್ ಕಲರ್ಸಿಂದ. ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ಒಪ್ಕೊಂಡೆ. ಇಷ್ಟ ಆಗ್ತಾ ಇದೆ. ಇಟ್ಸ್ ಅ ಮ್ಯೂಸಿಕಲ್ ಜರ್ನಿ ಅಗೇನ್. ದುಡಿಮೆ ಕೂಡ ಬೇಕಿತ್ತು ನಿಮಗೆ, ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ದೊಡ್ಡದೇನು ಇರಲಿಲ್ಲ. ಅಫ್ಕೋರ್ಸ್ ಯಾರಿಗೆ ಬೇಕಿಲ್ಲ. ನೋಡಿದ್ದೆ ನಾನು ಒಂದು ರೀತಿನಲ್ಲಿ ಇಟ್ಸ್ ಅ ಲೈಫ್ ಲೈನ್ ನನಗೆ. ಎದೆ ತುಂಬಿ ಹಾಡುವೇನೋ ಆಗಲಿ, ಈಗ ಬರ್ತಿರೋ ಕೆಲಸ ಆಗಲಿ, ಎಲ್ಲದೂ. ಬಟ್ ನೌ ಇಟ್ಸ್ ಫೈನ್, ಇಟ್ಸ್ ಆಲ್ ಗುಡ್. ಈಗ ಝೊಮ್ಯಾಟೊ ಫುಡ್ ಏನು ಆರ್ಡರ್ ಮಾಡಲ್ಲ ಅನ್ಸುತ್ತೆ, ಕಮ್ಮಿ ಆಗಿದೆ ಅನ್ಸುತ್ತೆ. ಐ ಥಿಂಕ್ ಮನೆಯಲ್ಲೇ ಅಡುಗೆ ಮಾಡ್ಕೊ. ಈಗ ಆಚೆ ಕಡೆ ತಿನ್ನಕ್ಕೆ ಆಗಲ್ಲ ನನಗೆ, ಓಕೆ, ತಿನ್ನಲೇಬಾರದು ಅಂತ ಅಂದ್ಬಿಟ್ಟಿದ್ದಾರೆ ಡಾಕ್ಟ್ರು. ಸೊ ಹಾಗಾಗಿ ಮನೆಯಲ್ಲಿ ಊಟ ಇನ್ಫ್ಯಾಕ್ಟ್ ಪ್ಯಾಕ್ ಮಾಡ್ಕೊಂಡು ಹೊರಟೋಗ್ತೀನಿ ಕೆಲಸದಲ್ಲಿ. ಓಕೆ, ಅಷ್ಟೇ. ವಾಟ್ ನೆಕ್ಸ್ಟ್? ಮ್ಯೂಸಿಕ್ ಇಲ್ಲ ನಾ ಆವಾಗಲೇ ಹೇಳಿದಾಗೆ ಕತೆ ಬರ್ದಿದ್ದೀನಿ. ಈಗ ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇದೆ. ಈ ಮಧ್ಯದಲ್ಲಿ ನನ್ನ ಮ್ಯೂಸಿಕಲ್ ಫ್ರೆಂಡ್ ರಿತ್ವಿಕ್ ಮುರಳೀಧರ್, ಮ್ಯೂಸಿಕ್ ಡೈರೆಕ್ಟರ್, ಅವರು ಸಂಕಷ್ಟಕರ ಗಣಪತಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದರು. ಈಗ ಆನ ಅದಕ್ಕೂ ಮಾಡ್ತಿದ್ದಾರೆ. ಸೊ ಅವ್ರು ನನಗೆ ಆ ಸಿನಿಮಾನಲ್ಲಿ ಒಂದು ಹಾಡು ಹಾಡಿಸಿದ್ರು ಅವಾಗ. ಸೊ ಹಾಗಾಗಿ ಫ್ರೆಂಡ್ಸ್. ಆಮೇಲೆ ರಿತ್ವಿಕ್ ಹೇಗೆ ಗೊತ್ತಾ, ನಂತರನೇ ಆಲ್ಮೋಸ್ಟ್ ಏನಾದ್ರು ಒಂದು ಒಳ್ಳೆ ಕೆಲಸ ಯಾರು ಮಾಡ್ತೀರಾ ಅವ್ರ ಬಗ್ಗೆ ಬರೆಯೋದು, ಪೋಸ್ಟ್ ಮಾಡೋದು, ಎನ್ಕರೇಜ್ ಮಾಡೋದು. ಅವ್ನು ಮ್ಯೂಸಿಕ್ ಡೈರೆಕ್ಟರು, ಅವನು ಮ್ಯೂಸಿಕ್ ಡೈರೆಕ್ಟರು, ನಾನು ಎನ್ಕರೇಜ್ ಮಾಡಬಾರ್ದು, ಅಯ್ಯೋ ನನ್ನ ಬಿಸ್ನೆಸ್ಸು, ಆ ಥರ ಏನು ಹೆದರಿಕೆ ಇಲ್ಲದೆ ಬಿಚ್ಚು ಮನಸ್ಸಿಂದ ಎಲ್ಲರನ್ನೂ ಹೊಗಳ್ತಾ ಒಳ್ಳೊಳ್ಳೆ ಮಾತುಗಳನ್ನು ಆಡೋವಂಥ ಒಳ್ಳೆ ಮನುಷ್ಯ ರಿತ್ವಿಕ್. ಸೊ ಅವ್ನು ಫೋನ್ ಮಾಡಿಬಿಟ್ಟು, ಒಂದು ಫಿಲ್ಮ್ ಇದೆ ನಿಮ್ಮ ಜೊತೆ ಮಾತಾಡಬೇಕು. ನಾನು ಇವನು ತಿರ್ಗಾ ನನ್ನ ಹಾಡಿಸ್ತಾನೆ ಅಂದ್ಕೊಂಡು ಮನೆಗೆ ಕರೆಸ್ತೆ. ಡೈರೆಕ್ಟ್ರು ಬಂದ್ಬಿಟ್ಟಿದ್ದಾರೆ. ಸರ್ ನಿಮ್ಮ ಹತ್ರ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕಾಗಿತ್ತು. ಓ ಮ್ಯೂಸಿಕ್ ಡೈರೆಕ್ಷನಾ ಅಂದೆ. ಇಲ್ಲ ಓ ಹಾಡು ಹೇಳೋಕ್ಕೆ ತಾನೆ ಅಂತ. ಯಾಕೆಂದರೆ ರಿತ್ವಿಕ್ ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾನೆ. ಅವ್ನ ಮುಂದೆ ನನ್ನ ಹತ್ರ ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿ? ಇಲ್ಲ ಹಾಡಕ್ಕೂ ಅಲ್ಲ. ಮತ್ತೆ ಇಲ್ಲ ಒಂದು ರೋಲ್ ಇದೆ, ಆ್ಯಕ್ಟ್ ಮಾಡ್ತೀರಾ ಅಂತ. ಏಯ್ ಹೋಗ ಮನೆಗೆ. ಬಿಡ್ಲೇ ಇಲ್ಲ. ಆಮೇಲೆ ಫೋನ್ ಮೇಲೆ ಫೋನು, ನಾನು ಫೋನ್ ನಂಬರ್ ಬ್ಲಾಕ್ ಮಾಡಿದ್ರು ಇನ್ನೊಂದು ಹೊಸ ಫೋನಲ್ಲಿ ಸಿಮ್ಮಲ್ಲಿ ಫೋನ್ ಮಾಡಿ, ಇಲ್ಲ ನೀವೇ ಆಗಬೇಕು ಅಂತ ಹೇಳಿದ್ಮೇಲೆ ಅದರದ್ದು ಒಂದು ಪ್ರೋಮೋ ಶಾಟ್ ಮಾಡಿದ್ದೀವಿ ನಾವು, ನನ್ನ IGTV ಇದೆ, ಹೇಗೆ ಒಪ್ಪಿಸಿದ್ರು ಅಂತ. ಸೊ ಫೈನಲಿ ಒಪ್ಕೊಂಡೆ. ಓಕೆ, ಒಂದು ಅಂಡರ್ವರ್ಲ್ಡ್ ಡಾನ್ ಕ್ಯಾರೆಕ್ಟರ್ ನನಗೆ ಈ ಸಿನಿಮಾನಲ್ಲಿ. ಹೆದರ್ಕೊಳ್ಳೋದು ಒಂದು, ಯಾಕೆಂದರೆ ಆ್ಯಕ್ಟಿಂಗ್ ಯಾವತ್ತೂ ಮಾಡಿಲ್ಲ ಕ್ಯಾಮ್ರಾ ಮುಂದೆ. ಆಮೇಲೆ ಇನ್ನೊಂದು ಇವನೇನೋ ಊದದ್ ಕೊಟ್ಬಿಟ್ಟು ಬಾರ್ಸೋದು ಇಡ್ಸ್ಕೊಂಡ ಜನ ಏನಾದ್ರು ಬೈಕೋತಾರ ಅನ್ನೋ ಒಂದು ಹೆದರಿಕೆ ಇತ್ತು ಅಲ್ವಾ. ಈಗ ಸುಮ್ಮನೆ ಹಾಡು ಹೇಳ್ಕೊಂಡು ಕೂತ್ಕೊಳ್ಳೋ ಬದಲು ನೀನು ಯಾಕೋ ನೀನು ಅಂತ, ಇದು ಆ್ಯಕ್ಟಿಂಗ್ ಎಲ್ಲ ಆಗ್ಬೇಕಿತ್ತು ಹಿಂಗೆ ಅಂತ ಒಂದು ಮಾತು ಕೂಡ ಬರ್ಬೋದು ಅನ್ನೋ ಒಂದು ಹೆದರಿಕೆ ಇತ್ತು. ಆಮೇಲೆ ನನ್ನನ್ನು ನಾನೇ ಸ್ಕ್ರೀನಲ್ಲಿ ನೋಡಿ ನನಗೆ ಮುಜುಗಾರ ಆಗಬಾರ್ದು. ಐ ಶುಡಂಟ್ ಬಿ ಮೇಕಿಂಗ್ ಅ ಫೂಲ್ ಆಫ್ ಮೈ ಸೆಲ್ಫ್ ಅನ್ನೋ ಒಂದು ಹೆದರಿಕೆ. ಬಟ್ ಫಸ್ಟ್ ಡೇ ಹೋದಾಗ ಶೂಟ್ಗೆ ಐ ಕಂಪ್ಲೀಟ್ಲಿ ಎಂಜಾಯ್ಡ್ ಮೈ ಸೆಲ್ಫ್. ಐ ಲಿವ್ಡ್ ಮೈ ಕ್ಯಾರೆಕ್ಟರ್. ಯಾರ ಹತ್ರ ಮಾತ್ರ ಅಂಡರ್ವರ್ಲ್ಡ್ ಅಂದ್ರಲ್ಲೇ ಮಾತಾಡ್ಕೊಂಡು ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಫೈನಲ್ ಕ್ಲೈಮ್ಯಾಕ್ಸ್ ಶೂಟ್ ಅಂತೂ ಭಾಳ ಎಂಜಾಯಬಲ್ ಶೂಟ್. ಇಟ್ಸ್ ಅ ಫೈಟ್ ಇನ್ ದ ರೈನ್. ಆಮೇಲೆ ಶಾನ್ವಿ ಶ್ರೀವಾಸ್ತವ್ ಈಸ್ ಮೈ ಕೋ ಸ್ಟಾರ್. ಅದರಲ್ಲಿ ಅವರು ನನ್ನ ಮಗಳಾಗಿ ಪಾತ್ರ ಮಾಡ್ತಾ ಇರೋದು. ಸೊ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಫೈಟ್, ಸಿಕ್ಕಾಬಡೆ ಒಳ್ಳೆ ಫೈಟ್. ಅದು 2 ರಾತ್ರಿ ಶೂಟ್ ಮಾಡಿದ್ವಿ. ಸಿಕ್ಕಾಬಡೆ ಮಳೆ ಹಾಕಿಸಿ ಒದ್ದೆ ಮಾಡ್ಕೊಂಡು ಫೈಟ್ ತುಂಬ ಮಜಾ ಮಾಡಿದೆ.
ತುಂಬ ಮಜಾ ಮಾಡಿದೆ. ನೌ ಐ ವಾಂಟ್ ಟು ಡೂ ಮೋರ್ ರೋಲ್ಸ್. ನೋಡ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಈಗ ನಾನು ನಿಮ್ಗೆ ಹೇಳಿದಾಗೆ ಸುಮಾರು ನಾನು ಥೆರಪಿ, ಕೌನ್ಸಿಲಿಂಗ್ ಅಂತ ಮಾಡ್ಕೊಂಡಾಗ ಯಾರೋ ಒಬ್ಬರು ನನ್ನ ಈ ಥರ ಹೆಲ್ಪ್ ಮಾಡಿದ್ರು, ಲೈಫ್ ಕೋಚ್. ಹೀಗಲ್ಲ, ಹೀಗೆ ಪರ್ಸ್ಪೆಕ್ಟಿವ್ ಲೈಫ್ನಲ್ಲಿ ಬರೋದು. ಸೊ ನನಗೆ ಅನ್ನಿಸ್ತು, ಅಯ್ಯೋ ಈ ಚಿಕ್ಕ ವಯಸ್ಸಲ್ಲೇ ನನಗೆ ಯಾರಾದರೂ ಈ ಥರ ಗೈಡ್ ಮಾಡೋರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಅಲ್ಲಿಂದ ಒಂದು ಐಡಿಯಾ ಹೊಳಿತು. ಇವೆಂಚುಲಿ ವೆನ್ ಐ ಆಮ್ ಪ್ರಾಬ್ಲಿ ರಿಟೈರಿಂಗ್ by 55-60, I want to become a counselor for youngsters 15 ಇಂದ 25 ಏಜ್ ಗ್ರೂಪಲ್ಲಿ. ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಒಂದು ಮದುವೆ ಅಂದ್ರೇನು, ಒಂದು ದುಡ್ಡು ಅಂದ್ರೇನು, ಅದು ದುಡ್ಡು ಸೇವ್ ಮಾಡೋದಾಗಲಿ, ಒಂದು ಫ್ಯಾಮಿಲಿ ಅಂದ್ರೇನು, ಒಂದು ಸೊಸೈಟಿ ಅಂದ್ರೇನು, ಒಂದು ರೆಸ್ಪಾನ್ಸಿಬಿಲಿಟಿ ಅಂದ್ರೇನು, ಕೆರಿಯರ್ ಡಿಸಿಷನ್ಸ್ ಹೇಗೆ ತೊಗೊಳ್ಳೋದು, ಮನಿ ಡಿಸಿಷನ್ಸ್ ಹೇಗೆ ತೊಗೊಳ್ಳೋದು, ಜೀವನದಲ್ಲಿ ಜಿಗುಪ್ಸೆ ಆದಾಗ ಅದನ್ನು ಹೆಂಗೆ ಡೀಲ್ ಮಾಡೋದು, ಇದೆಲ್ಲದೂ ಒಂದು ಯಂಗ್ಸ್ಟರ್ಸ್ಗೆ ನಾನೊಬ್ಬ ಫ್ರೆಂಡಾಗಿ ಒಬ್ಬ ಲೈಫ್ ಕೋಚ್ ಆಗಬೇಕು ಅಂತ ಆಸೆ ಇದೆ. ಸೊ ಅದು ಕೂಡ ಆಗ್ತೀನಿ ಅಂತ ಒಂದು ಆಸೆ. ಸೊ ಒಂದೇ ಜೀವನದಲ್ಲಿ ಹಲವಾರು ಜೀವನಗಳನ್ನು ಕಳಿಬೇಕು, ಅನುಭವಿಸ್ಬೇಕು ಅನ್ನೋ ಒಂದು ಆಸೆ ಆಗ್ತಾಯಿದೆ. ದೇವರು ಅದನ್ನು ಕಲ್ಪಿಸ್ಕೊಟ್ಟಿದ್ದಾನೆ. ಒಬ್ಬ ಡಾನ್ಸರಾಗಿ ಮಾಡಿದ್ರು ಫಸ್ಟು, ಆಮೇಲೆ ಒಬ್ಬ ಸೈಂಟಿಸ್ಟಾಗಿ ಮಾಡಿದ್ರು, ಈಗ ಮ್ಯೂಸಿಕ್ ಡೈರೆಕ್ಟ್ರಾಗಿ, ಮ್ಯೂಸಿಕ್ ಪರ್ಫಾರ್ಮರ್ ಆಗಿ, ಈಗ ನೆಕ್ಸ್ಟ್ ಡೈರೆಕ್ಷನು, ಆ್ಯಕ್ಟರು. ಕೆಲವೊಂದು ವಿಚಾರದಲ್ಲಿ ಸಾಕಷ್ಟು ವಿಚಾರ, ನಾಟ್ ಕೆಲವು ವಿಚಾರ, ಸಾಕಷ್ಟು ವಿಚಾರದಲ್ಲಿ ವರ್ಸು ಬ್ಲೆಸ್. ಹೌದು, ಅಬ್ಸಲ್ಯೂಟ್ಲಿ. ನಾನು ಹೇಳಿದ್ನಲ್ಲ ಆವಾಗಲೇ, ನಾನು ಡೆಸ್ಟಿನೀಸ್ ಚೈಲ್ಡ್ ಅಂತ. ವಿಧಿ ಮಗು ನಾನು. ವಿಧಿ ಹೆಂಗೆ ಕರ್ಕೊಂಡು ಹೋಗ್ತಾ ಇದೆಯೋ ಹಾಗೆ ಹೋಗ್ತಾ ಇದ್ದೀನಿ. ನಾನು ಯಾವುದೂ ಇನ್ನೇನು ಫೋರ್ಸ್ ಮಾಡಿದ್ರು ಏನೂ ನಡೆದಿಲ್ಲ ಲೈಫಲ್ಲಿ. ಅದು ನಾಳೆ ಹಿಂಗೆ ಆಗಬೇಕು ಅಂತಿದೆ, ಅದ್ರ ಪ್ರಕಾರ ಆಗಬೇಕು. ಈಗ ಒಳ್ಳೆಯದು ಕೆಟ್ಟದ್ದು ಏನು ಅಂತ ಒಂದು ಅರಿವು ಇನ್ನೂ ಚೆನ್ನಾಗಾಗಿದೆ. ಸೊ ಐ ವಿಲ್ ನೋ ವೆದರ್ ಐ ಶುಡ್ ಗೋ ಫಾರ್ವರ್ಡ್ ಆರ್ ನಾಟ್ ಇನ್ ದ್ಯಾಟ್ ಡೈರೆಕ್ಷನ್. ಆ್ಯಂಡ್ ಐ ಹೋಪ್ ಐ ವಿಲ್ ಬಿ ಏಬಲ್ ಟು ಬಿ ಸ್ಟ್ರಾಂಗ್ ಎನಫ್ ಅಗೇನ್ to avoid the mistakes and do only the right thing ಅಷ್ಟೇ. ಬ್ಯೂಟಿಫುಲ್ ಸ್ಟುಡಿಯೋ ಕೂಡ ಮಾಡಿದ್ರಿ, ಅದ್ರ ಜೊತೆಗೆ ಒಂದಷ್ಟು ಆಸೆಗಳು ಕೂಡ ಇದೆ, ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಥವಾ ಮ್ಯೂಸಿಕ್ ಸಂಬಂಧಪಟ್ಟ ಹಾಗೆ ಆ ಒಂದು ಕೆಲಸ ಪ್ರೋಸೆಸ್. ಒಂದು ಸ್ಟುಡಿಯೋ ಇದೆ, ಸುಮಾರು ಒಂದು 3 ವರ್ಷದಿಂದ. ಒಂದು ತುಂಬಾ ಒಳ್ಳೆ ಸ್ಟುಡಿಯೋ ಇದೆ. ಸುಮಾರು ಯಂಗ್ಸ್ಟರ್ಸ್ ಬರ್ತಾರೆ, ಸೌಂಡ್ ಇಂಜಿನಿಯರ್ಸ್ ಸ್ಟೂಡೆಂಟ್ಸ್. ಇಲ್ಲ ಸುಮ್ಮನೆ ಒಂದು ನೋಡ್ತೀನಿ ಕೆಲಸನ ಅಂತಾರೆ. ನೋಡೋದೇನು, ಕೆಲಸನೇ ಮಾಡುವಂತೀನಿ ಸರ್, ಏನೂ ಗೊತ್ತಿಲ್ಲ ಅಂತಾರೆ. ಬಟ್ ನೀವು ಸೌಂಡ್ ಇಂಜಿನಿಯರಿಂಗ್ ಓದಿದ್ದೀಯಲ್ವಾ ಅಂತ. ಓದಿದ್ದೀವಿ, ಆದರೆ ಈ ಥರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ. ಮಾತ್ರ ಥಿಯರಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಮೇಲೆ ಎಷ್ಟೋ ಇನ್ಸ್ಟಿಟ್ಯೂಟ್ಗಳಲ್ಲಿ ನೋಡಿದ್ದೀನಿ, ಒಂದು ರಿಯಲ್ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಇರಲ್ಲ. ಅಂದರೆ ಈಗ ಮೈಕ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿರ್ತಾರೆ, ಬಟ್ ಒಂದು ರಿಯಲ್ ಮೂವಿನಲ್ಲಿ ಅಥವಾ ಒಂದು ರಿಯಲ್ ರೆಕಾರ್ಡಿಂಗಲ್ಲಿ ಕೂತ್ಕೊಂಡು ಮೈಕಿಂಗ್ ಮಾಡೋದು, ಆಮೇಲೆ ಅವ್ರು ಮಾಡಿದ ಕೆಲಸ ನಾಳೆ ಒಂದು ಕಾನ್ಸಿಕ್ವೆನ್ಸಾಗಿ ಆಚೆ ಬರುತ್ತಲ್ಲ, ಆ ಎಕ್ಸ್ಪೀರಿಯನ್ಸ್ ಮಕ್ಕಳಿಗಿಲ್ಲ. ಸೊ ನನ್ನ ಸ್ಟುಡಿಯೋ ಇಷ್ಟು ಒಳ್ಳೆ ಸ್ಟುಡಿಯೋ ಇದೆ, ಆದರೆ ಅಷ್ಟು ಜನಕ್ಕೆ ಎಜುಕೇಷನ್ ಬೇಕು ಅಂದರೆ ವೈ ನಾಟ್ ಕನ್ವರ್ಟ್ ದಿಸ್ ಇಂಟು ಅನ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಐಡಿಯಾ ಬಂತು. ಸೊ ನೆಕ್ಸ್ಟ್ ಜನವರಿನಲ್ಲಿ ಲಾಂಚ್ ಆಗುತ್ತೆ. ಒಂದು ಇನ್ನೂ ಹೆಸರು ಏನೂ ಯೋಚನೆ ಮಾಡಿಲ್ಲ, ರಘು ದೀಕ್ಷಿತ್ ಇನ್ಸ್ಟಿಟ್ಯೂಟ್ ಆಫ್ ಸೌಂಡ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು ಇವಾಗ ಸದ್ಯಕ್ಕೆ. ಸೌಂಡ್ ಇಂಜಿನಿಯರಿಂಗ್ ಹಾಗೂ ಮ್ಯೂಸಿಕ್ ಪ್ರೊಡಕ್ಷನ್ ಆಗಲಿ. ಸೊ ಒಳ್ಳೊಳ್ಳೆ ಮ್ಯೂಸಿಕ್ ಪ್ರೊಡ್ಯೂಸರ್ಸ್ ಈಗ ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ, ಅಂದರೆ ಪ್ರೋಗ್ರಾಮರ್ಸು. ಅವರೆಲ್ಲ ನಾವು ಬರ್ತೀವಿ, ಸೇರ್ಕೋತೀವಿ, ನಾನೇ ಹೇಳ್ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಸೊ ಎಲ್ಲರ ಗೆಳೆಯರ ಸಹಾಯದಿಂದ ಒಂದು ಒಳ್ಳೆ ಸ್ಕೂಲು, ಒಂದು ಒಳ್ಳೆ ವಾತಾವರಣದಲ್ಲಿ ಕೆಲವು ಮಕ್ಕಳನ್ನು ಮಾತ್ರ ಚೂಸ್ ಮಾಡಿಕೊಂಡು, ಹೂ ಆರ್ ಮ್ಯೂಸಿಕಲಿ ಇನ್ಕ್ಲೈನ್ಡ್, ಒಂದು ಟ್ಯಾಲೆಂಟ್ ಇದೆ ಅಂತ ಒಂದು ಪರಿಶೀಲನೆ ಮಾಡಿ, ಅಂಥವ್ರಿಗೆ ಹಂಬಲ ಇದೆ, ದುಡಿಮೆ ಮಾಡಬೇಕು ಅನ್ನೋ ಒಂದು, ಅಂದರೆ ಒಂದು ಕಷ್ಟಪಡಬೇಕು ಅನ್ನೋ ಒಂದು ಛಲ ಇದ್ದವ್ರಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಒಂದು 6 ರಿಂದ 7 ಜನ ಮಕ್ಳಿಗೆ ಅಷ್ಟೇ. ನಾಟ್ ಲೈಕ್ ಬಿಗ್ ಸ್ಕೂಲ್ ಥರ ಅಲ್ಲ, ಒಂದು ಮ್ಯಾಕ್ಸಿಮಮ್ 10 ಮೇ ಬಿ ಇನ್ 6 months, ವೆರಿ ರಿಜಿಡ್. ನನ್ನ ಪ್ರಾಜೆಕ್ಟಲ್ಲೇ ಅವರು ಕೆಲಸ ಮಾಡ್ಕೊಂಡು ಕಲಿಯೋವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ, ಲೆಟ್ಸ್ ಸಿ, ಅದರಿಂದ ಒಂದು ಕರ್ನಾಟಕಕ್ಕೆ ಒಂದು ವರ್ಷಕ್ಕೆ ಒಂದು 3-4 ಆದರೂ ಒಳ್ಳೆ ಇಂಜಿನಿಯರ್ಸ್ ಆಚೆ ಬಂದರೆ. ಯಾಕಂದರೆ ವಿ ಆರ್ ಆಲ್ ಸಫರಿಂಗ್, ಆಲ್ ಮ್ಯೂಸಿಕ್, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದಾಗಲೂ ಯಾರಾದರೂ ಒಳ್ಳೆ ಇಂಜಿನಿಯರ್ ಇದ್ದರೆ ಹೇಳಿ ಅಂತಾರೆ. ನಾನು ಹೇಳ್ತೀನಿ, ನನಗೆ ಯಾರಾದರೂ ಹೇಳಿ. ಸೊ ಆ ಥರ ಇರುವಾಗ ಐ ಥಿಂಕ್ ಇಟ್ಸ್ ಅಗೇನ್ ಅ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಇಂಡಸ್ಟ್ರಿ ದಟ್ whoever comes out of the institute will be ready for the industry. ಆ ಥರ ಇಂಜಿನಿಯರ್ಸನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಆಸೆ. ಐ ಹೋಪ್ ಐ ವಿಲ್ ಬಿ ಸಕ್ಸಸ್ಫುಲ್. ಮೈಸೂರೇನೋ ಶಿಫ್ಟ್ ಆಗ್ತೀರಿ, ಶಿಫ್ಟ್ ಮಾಡಬೇಕು, ಅದು ಒಂದು ಆಸೆ ಇದೆ ತುಂಬ. ಈಗ ಅದೇ ಗೊಂದಲದಲ್ಲಿ ಇದ್ದೀನಿ. ಯಾಕಂದರೆ ಅಮ್ಮ ಈಗ ಮೈಸೂರಲ್ಲೇ ಇರೋದ್ರಿಂದ ಒಬ್ಬರೇ ಇದ್ದಾರೆ. ಅವ್ರಿಗೂ ವಯಸ್ಸಾಗ್ತಾ ಬಂತು, ಒಂದೊಂದು ಸ್ವಲ್ಪ ದಿವಸ ಮೆಡಿಕಲ್ ಇಶ್ಯೂಸ್ ಆಯಿತು. ಸೊ ಅವ್ರು ನೋಡಿದಾಗೆಲ್ಲ ಅನ್ಕೋತೀನಿ, ಅಮ್ಮನ ಜೊತೆ ಸ್ಪೆಂಡೇ ಮಾಡಿಲ್ಲ ಟೈಮ್. ನಾನು 25 ವರ್ಷ ಬೆಂಗಳೂರಿಗೆ ಬಂದಮೇಲೆ ನನ್ನ ಹುಚ್ಚಾಸೆನೇ ಅಟ್ಟಿಸ್ಕೊಂಡು ಈ ಕಡೆ ಮನೆ ಕಡೆಗೆ, ಅಮ್ಮನ ಕಡೆ ಏನು ಗಮನ ಕೊಟ್ಟಿಲ್ವಲ್ಲ ಅಂತ. ಸೊ ಮೈಸೂರಿನಲ್ಲೂ ತುಂಬ ಟೈಮ್ ಸ್ಪೆಂಡ್ ಮಾಡಿ
ಕೆಲಸ ಇದ್ದಾಗ ಬೆಂಗಳೂರಿಗೆ ಬಂದು ತಿರ್ಗಾ ವಾಪಸ್ ಮೈಸೂರಿಗೆ ಹೋಗೋ ರೀತಿಯಲ್ಲಿ ಒಂದು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಈಗ ಸದ್ಯದಲ್ಲೇ ಆಗುತ್ತೆ. ತಮ್ಮ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಲೈಫ್ನಲ್ಲಿ ಅಥವಾ ನಿಮ್ಮ ಕೆರಿಯರ್ನಲ್ಲಿ ನಿಮ್ಮ ಒಂದು ಬ್ಯಾಕ್ ಬೋನ್ ಇದ್ದ ಹಾಗೆ ಅಂತ ಒಂದು ಹೇಳ್ತಾ ಇದ್ರಿ ಮಾತು. ಸೊ ತಮ್ಮನ ಬಗ್ಗೆ ತಮ್ಮನ ಈಸ್ ಅ ವೆರಿ ಎವಾಲ್ವ್ಡ್ ಸೋಲ್. ಒಂಥರ ಅವನಲ್ಲಿ ಅವನ ಒಬ್ಬ ಸ್ವಾಮೀಜಿ ನೋಡ್ತೀನಿ ನಾನು ಕೆಲಸದಲ್ಲಿ, ಸಾಧು. ಯಾವಾಗ ಆಧ್ಯಾತ್ಮಿಕ ವಿಷಯಗಳು ಬಂದು ಮಾತಾಡೋದು ಆವಾಗ ಅವನು ತುಂಬ ಚಿಕ್ಕ ವಯಸ್ಸಲ್ಲೇ ಅವನು ನನ್ನಲ್ಲಿರೋ ಕೊರತೆಗಳನ್ನು ನಾನು ರಿಪೇರಿ ಮಾಡ್ಕೋಬೇಕು ಅನ್ನೋ ಒಂದು ಪರಿಶೀಲನೆ ಮಾಡಿ ಅದಕ್ಕೆ ಏನೇನು ಸೂಕ್ತವಾದ ಒಂದು ಗುರುಗಳನ್ನು ಹುಡುಕಬೇಕು ಅದನ್ನು ಹುಡುಕಿ ಅವನ ಜೀವನವನ್ನು ಹೀಗೆ ನಡೆಸ್ಕೊಂಡು ಹೋಗ್ಬೇಕು. ತುಂಬ ಡಿಸಿಪ್ಲಿನ್ಡ್ ಅವನು. ಎಲ್ಲರಿಗೂ ಹೆಲ್ಪ್ ಮಾಡಿಕೊಂಡು ಮನೆಯಲ್ಲಿ ಎಲ್ಲರ ಬಗ್ಗೆ ಕಾಳಜಿ ವಹಿಸಿ ಎಲ್ಲರಿಗೂ ಫೋನ್ ಮಾಡಿ ಹೇಗಿದೆಯಾ ಅಂತ ವಿಚಾರಿಸ್ಕೊಂಡು ಆ ನೇಚರ್ ಏನಿದೆಯೋ ಅದು ನನಗೆ ತುಂಬ ಇಷ್ಟ ಅವನಲ್ಲಿ. ಸೊ ಅವನಿಂದ ಕಲಿಯೋದು ತುಂಬ ಇರುತ್ತೆ. ಅವನ ಜೊತೆನೂ ಅಷ್ಟೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗೋದೇ ಇಲ್ಲ. ಈಗ ಆ ಮನುಷ್ಯ ನನಗಿಂತ ಬ್ಯುಸಿ. ಬಟ್ ಸಿಕ್ತಾಗೆಲ್ಲ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ನನ್ನ ತಮ್ಮನ ಜೊತೆ ಅಂತ. ಯಾಕೆಂದರೆ ಅವನ ಹತ್ರ ಕಲಿಯೋದು ವಿಷಯಗಳು ತುಂಬ ಇರುತ್ತೆ. ಕೊನೆಯ ಪ್ರಶ್ನೆ, ನಿನ್ನ ಸನಿಹಕ್ಕೆ ಯಾಕೆ ಬಂದು ಜನ ಥಿಯೇಟರ್ ಸಿನಿಮಾ ನೋಡಬೇಕು? ಯಾಕೆ ಅಂತಂದರೆ ನೀವು ಹಾಕಿದ ಬಂಡವಾಳಕ್ಕೆ ಏನು ಮೋಸ ಆಗಲ್ಲ ಅನ್ನೋ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. 2.5 ಗಂಟೆ ಕಾಲ ನಕ್ಕು ನಲಿದು ತುಂಬಾ ಎಂಜಾಯ್ ಮಾಡ್ತಾ ನಿಮ್ಮಲ್ಲಿ ಜೀವನದಲ್ಲಿ ಆಗಿರೋ ಅಂಥ ಪ್ರೀತಿ ಸಂಗತಿಗಳನ್ನು ಮೆಲುಕು ಹಾಕ್ತಾ ಅಥವಾ ನನ್ನ ಪ್ರೀತಿನ ಈ ಥರ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ಪಾಠನೂ ಕಲಿತ್ಕೊಂಡು ಒಂದು ಎಮೋಷ್ನಲ್ ರೈಡ್ ಕೂಡ ಮುಗಿಸಿ ಕಣ್ಣೀರು ಹಾಕ್ತೀರಿ, ನಗ್ನಗ್ತಾನೂ ಹೋಗ್ತೀರಿ. ಆಚೆ ಬರುವಾಗ ಮುಖದಲ್ಲಿ ಒಂದು ನಗು ಮುಖ ಇಟ್ಕೊಂಡು ಒಂದು ಹಾಡನ್ನು ಗುನ್ಗುನಿಸ್ತಾ ಆಚೆ ಬರ್ತೀರ ಅನ್ನೋ ಒಂದು ಗ್ಯಾರಂಟಿ ಕೊಡ್ತಾ ಒಂದು ವಾರ ಅಟ್ಲೀಸ್ಟ್ ಆ ಸಿನಿಮಾದ ಗುನ್ಗು ಇರುತ್ತೆ ತಲೆಯಲ್ಲಿ. ಹಾಗೆ ನಿಮ್ಮ ಕುಟುಂಬರು ಗೆಳೆಯರು ಯಾರಿದ್ದಾರೋ ಅವ್ರಿಗೆಲ್ಲ ಹೋಗಿ ನೋಡ ಅನ್ನೋ ಒಂದು ಏನಂತಾರೆ ಸೆಲ್ಫ್ ಇನ್ಸ್ಪೈರ್ಡ್ ಪ್ರಮೋಷನ್ ಆಗೇ ಆಗುತ್ತೆ ಅಂತ. ಅಂದರೆ ಜನರು ಇದು ವರ್ಡ್ ಆಫ್ ಮೌತ್ ಆಗಬೇಕಂದ್ರೆ ನಮ್ಮದು ತುಂಬ ಅಗೇನ್ ಒಂದು ಚಿಕ್ಕ ಬಡ್ಜೆಟ್ ಸಿನಿಮಾ ಬಟ್ ಮೇಡ್ ವಿತ್ ಅ ಲಾಟ್ ಆಫ್ ದೊಡ್ಡ ಪ್ರೀತಿ, ಆಮೇಲೆ ದೊಡ್ಡ ಶ್ರಮ. ಆಮೇಲೆ ಈಗ ಕೊರೋನಾ ಮುಗೀತು, ಥಿಯೇಟರ್ಸ್ 100% ಓಪನ್ ಆಯಿತು ಅಂದಿದ ತಕ್ಷಣ ದೊಡ್ಡ ಸಿನಿಮಾಗಳನ್ನು ಕೂಡ ಅನೌನ್ಸ್ ಆಗಿದ್ದಾರೆ. ಸೊ ದೊಡ್ಡ ಸಿನಿಮಾಗಳು ಬಂದಾಗ ಅವರು ಎಲ್ಲ ಥಿಯೇಟ್ರನ್ನ ಅಕ್ವೈರ್ ಮಾಡ್ಕೊಂಡಾಗ ಚಿಕ್ಕ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಸಿಗಲ್ಲ, ಸಿಕ್ಕಿದ್ರೂ ಯಾವುದೋ ಕೆಟ್ಟ ಟೈಮಲ್ಲಿ ಶೋ ಸಿಗುತ್ತೆ. ಸೊ ಫಸ್ಟ್ ವೀಕ್ ಅಕ್ಟೋಬರ್ 8ರಿಂದ ನೆಕ್ಸ್ಟು ಅಕ್ಟೋಬರ್ 14 ತನಕ ತುಂಬ ಇಂಪಾರ್ಟೆಂಟ್ ಡೇಟ್ಸ್ ನಮಗೆ. ಈ ವಾರದಲ್ಲಿ ನಾವು ಗೆಲ್ಲೇಬೇಕು. ಸೊ ಹಾಗಾಗಿ ನನ್ನ ವೈಯಕ್ತಿಕ ವಿನಂತಿ ನ್ಯೂಸ್ ಫಸ್ಟ್ ನೋಡ್ತಿರೋ ಪ್ರತಿ ಪ್ರೇಕ್ಷಕನಿಗೂ ದಯವಿಟ್ಟು ಫಸ್ಟ್ ವೀಕಲ್ಲೇ ಯಾರೋ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಕಾಯ್ದೆ ನಾನೇ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ. ಇಫ್ ಯು ಆರ್ ರಿಯಲಿ ಮೈ ಫ್ಯಾನ್ ಆಫ್ ಮೈ ಮ್ಯೂಸಿಕ್ ಆ್ಯಂಡ್ ಇಫ್ ಯು ಎಲ್ಲೋ ಒಂದು ಕಡೆ ನನ್ನ ಸಂಗೀತ ನಿಮ್ಮ ಹೃದಯಕ್ಕೆ ಮುಟ್ಟಿದೆ ಅಂದರೆ ದಯವಿಟ್ಟು ಅದಕ್ಕೋಸ್ಕರ ಆದರೂ ಅಟ್ಲೀಸ್ಟ್ ನಿನ್ನ ಸ್ನೇಹಕ್ಕೆ ದಯವಿಟ್ಟು ಬನ್ನಿ. ನಿಮಗೆ ಬೇಸರ ಅಂತೂ ಡೆಫಿನೆಟ್ಲಿ ಆಗಲ್ಲ. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ನಾನು 2.5 ಗಂಟೆ ಕಾಲ ಲೈಫ್ನಲ್ಲಿ ವೇಸ್ಟ್ ಮಾಡಿದೆ ಅಥವಾ ₹200 ಟಿಕೆಟಿಗೆ ವೇಸ್ಟ್ ಮಾಡಿದೆ ಅನ್ನೋದು. ಎಲ್ಲರೂ ಎಂಜಾಯ್ ಮಾಡ್ತೀರ ಅನ್ನೋ ಒಂದು ಭರವಸೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಅಂತ ಕೇಳ್ಕೊತೀನಿ. ವಾ ಹಾಡಂತೂ ಜನರಿಗೆ ಆಲ್ರೆಡಿ ಮುಟ್ಟಿದೆ, ಇನ್ನು ಸಂಪೂರ್ಣ ಹಾಡುಗಳನ್ನ ಕೇಳಲೇಬೇಕಾಗತ್ತೆ. ಖಂಡಿತವಾಗ್ಲೂ ಹೃದಯಕ್ಕೆ ಮುಟ್ಟುತ್ತೆ ಅಂತ ನಾನು ಕೂಡ ಭರವಸೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಸಿನಿಮಾದ ಮೂಲಕ ನಿಮಗೂ ಕೂಡ ಇನ್ನು 10 ಹಲವು ಅವಕಾಶಗಳು ಹುಡ್ಕೊಂಡು ಬರಲಿ. ಜನರಲ್ಲಿ ಮತ್ತೊಮ್ಮೆ ರಘು ದೀಕ್ಷಿತ್ ಈ ಸಿನಿಮಾ ಮೂಲಕನೂ ಕೂಡ ಆ ಪ್ರೀತಿ ಆ ವಿಶ್ವಾಸ ಎಲ್ಲರೂ ಕೂಡ ಗಳಿಸಲಿ ಅಂತ ನಾನು ಕೂಡ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್ ಸೋಮಣ್ಣ ಅವರೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿನ್ನ ಸನಿಹಕ್ಕೆ ಅನ್ನುವಂಥ ಸಿನಿಮಾ ಕುರಿತಾಗಿ ರಘು ದೀಕ್ಷಿತ್ ಜೊತೆಗೆ ನಾವು ಮಾತಾಡಿದ್ವಿ. ಒಂದು ಈ ಸಿನಿಮಾ ಮೋಸ್ಟ್ ಪ್ರಾಮಿಸಿಂಗ್ ಸಿನಿಮಾ, ಪೈಸಾ ವಸೂಲಿ ಸಿನಿಮಾ, ನಿಮಗೆ ಬೇಜಾರು ಆಗದಿರುವಂಥ ಸಿನಿಮಾ, ತುಂಬ ಖುಷಿ ಕೊಡುವಂಥ ಸಿನಿಮಾ. ಎಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.